ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಮ್ಮ ನೆಕ್ಸ್ಟ್ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ನೀವು ಅಪ್ಲೋಡ್ ಮಾಡಿರೋ ಟೈಮಲ್ಲೇ ನೀವು ಈ ವಿಡಿಯೋನ ನೋಡ್ತಿದ್ರೆ ಸೊ ಅದು ಈ ವಾರದ ಎನರ್ಜಿ ಪ್ರೆಡಿಕ್ಷನ್ಸ್. ನೀವು ಲೇಟ್ರ್ ಆನ್ ಮುಂದೆ ಯಾವಾಗಾದರೂ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಅದು ಆವತ್ತಿನಿಂದ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ಓಕೆ, ಸೊ ಇಂಪಾರ್ಟೆಂಟಾಗಿ ಎಲ್ಲರೂ ತಿಳ್ಕೊಬೇಕಾಗಿರುವಂಥವ್ರು, ಈ ವಾರ ನೀವು ಅಪ್ಲೋಡ್ ಮಾಡಿರೋ ಟೈಮಲ್ಲೇ ಕ್ಲಿಕ್ ಮಾಡ್ತಿದ್ರೆ 24ನೇ ತಾರೀಕು ಫುಲ್ ಮೂನ್ ಇದೆ. ಸೊ ಫುಲ್ ಮೂನ್ ಈಸ್ ಅ ವಂಡರ್ಫುಲ್ ಟೈಮ್ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಮಾಡೋದಕ್ಕೆ, ಮೂನ್ ವಾಟರ್ ಮಾಡ್ಕೊಳ್ಳೋದಕ್ಕೆ, ಮೆಡಿಟೇಷನ್ ಮಾಡೋದಕ್ಕೆ, ಮತ್ತು ನೀವು ಜರ್ನಲ್ ಮಾಡೋದಕ್ಕೆ, ನಿಮ್ಮ ಡ್ರೀಮ್ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ ಬರೆಯೋದಕ್ಕೆ, ಅದ್ರ ಬಗ್ಗೆ ಕ್ಲಾರಿಟಿ ತಂದ್ಕೊಳ್ಳೋದಕ್ಕೆ, ಇಂಟೆನ್ಷನ್ ಸೆಟ್ ಮಾಡೋದಕ್ಕೆ, ಸಾಧನೆ ಮಾಡೋರಿಗೆ ಇಟ್ ಈಸ್ ಅ ವಂಡರ್ಫುಲ್ ಡೇ 24th. ಓಕೆ, ಸೊ ಅದು ಎಲ್ಲರಿಗೂ ಅನ್ವಯಿಸುವಂಥ ಎನರ್ಜಿ. ಸೊ ಫುಲ್ ಮೂನ್ ಎನರ್ಜಿ ಇವಾಗಿಂದ ಬಿಲ್ಡ್ ಆಗ್ತಾ ಹೋಗುತ್ತೆ ಇವತ್ತಿಂದ. ಸೊ 24th ತನಕ ಇಟ್ ವಿಲ್ ಬಿ ದ ಪ್ರೈಮ್ ಎನರ್ಜಿ ಆನ್ 24th ಆ್ಯಂಡ್ 25th. ಓಕೆ, ಸೊ ಶುರು ಮಾಡೋಣ. ಪರ್ಟಿಕ್ಯುಲರ್ ಗ್ರೂಪ್ಗೆ ನೆಕ್ಸ್ಟ್ 7 ಡೇಸ್ ಹೆಂಗಿರುತ್ತೆ ಅಂತ ಹೇಳಿ ಕ್ವಿಕ್ ಅನೌನ್ಸ್ಮೆಂಟ್. ಟ್ಯಾರೋ ಮಾಸ್ಟರಿ ಕೋರ್ಸ್ ಇನ್ನು 2 ದಿನ ಇದೆ ಎನ್ರೋಲ್ಮೆಂಟಿಗೆ. ಆನ್ 20th ದ ಎನ್ರೋಲ್ಮೆಂಟ್ ವಿಲ್ ಕ್ಲೋಸ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಲಿಂಕ್ ಇದೆ, ಎಲ್ಲ ಡೀಟೇಲ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಟ್ಸ್ ಅ ಫಂಟಾಸ್ಟಿಕ್ ಕೋರ್ಸ್ ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಈ ಕೋರ್ಸ್ ಬಗ್ಗೆ. ಬೇರೆ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಇಮೇಲ್ ಮಾಡ್ಬೋದು ನನಗೆ ಆ್ಯಂಡ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ರೈಟ್, ಸೊ ಯಾ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ರೀಡಿಂಗ್. ಯೂಶಲಿ 2 ಗ್ರೂಪ್ ಇದೆ ಮಾತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಡೆಕ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಡೆಕ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ, ನೆಕ್ಸ್ಟ್ 7 ಡೇಸ್ ಎನರ್ಜೀಸ್ ಬಗ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ನೆಕ್ಸ್ಟ್ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ಆಲ್ ರೈಟ್, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ನೀವು ಅಪ್ಲೋಡ್ ಮಾಡಿರೋ ಟೈಮಲ್ಲಿ ನೋಡ್ತಿದ್ರೆ ಅದು ಈ ವಾರದ ಎನರ್ಜಿ ಪ್ರೆಡಿಕ್ಷನ್ಸ್. ಓಕೆ, ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರೋದು ಇಟ್ಸ್ ಅ ವೆರಿ ಸಾಫ್ಟ್ ಫೆಮಿನನ್ ಎನರ್ಜಿ. ಲೈಕ್ ಅಷ್ಟೊಂದು ಆ್ಯಕ್ಷನ್ ಓರಿಯೆಂಟೆಡ್ ಅಲ್ಲ, ಬಟ್ ಇಟ್ ಈಸ್ ಲಾಟ್ ಅಬೌಟ್ ಯುವರ್ ಇನ್ಸೈಡ್. ನಿಮ್ಮ ಒಳಗಡೆ ಇರುವಂಥ ಫೀಲಿಂಗ್ಸು, ಎಮೋಷನ್ಸು, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ವೀಕ್ ಇದು. ಅಷ್ಟೊಂದು ಆ್ಯಕ್ಷನ್ಸ್ ತೊಗೋಬೇಕು ಅಂತ ಅನ್ನಿಸ್ದೇ ಇರ್ಬೋದು, ಲೈಕ್ ರಶ್ ಮಾಡಬೇಕು ಅಂತ ಅನ್ನಿಸ್ದೇ ಇರ್ಬೋದು, ನಿಮಗೋಸ್ಕರ ನೀವು ಟೈಮ್ ಕೊಡಬೇಕು ಅಂತ ಅನ್ನಿಸ್ಬೋದು ನಿಮಗೆ. ಇಟ್ ಫೀಲ್ಸ್ ವೆರಿ ವೆರಿ ಫೆಮಿನನ್ ಎನರ್ಜಿ, ವೆರಿ ಸಾಫ್ಟ್ ಎನರ್ಜಿ. ಲೈಕ್ ಐ ಡೋಂಟ್ ವಾಂಟ್ ಟು ರಶ್, ನನಗೆಲ್ಲೂ ಹೋಗೋದಕ್ಕೆ ಇಷ್ಟ ಇಲ್ಲ, ಅಥವಾ ಅಷ್ಟೊಂದು ಕಾಂಪ್ಲಿಕೇಶನ್ಸ್ಗೆ ಎಂಟರ್ ಆಗೋದಕ್ಕೆ ಇಷ್ಟ ಇಲ್ಲ, ಆರ್ಗ್ಯುಮೆಂಟ್ಸ್ಗೆ ಎಂಟರ್ ಆಗೋದಕ್ಕೆ ಇಷ್ಟ ಇಲ್ಲ. ಐ ಜಸ್ಟ್ ವಾಂಟ್ ಟು ಬಿ ಅಲೋನ್. ನನ್ನ ಪಾಡಿಗೆ ನಾನು ಇರಬೇಕು, ಅಥವಾ ಸೈಲೆಂಟಾಗಿರಬೇಕು, ಅಥವಾ ನನ್ನ ಬಗ್ಗೆ ನಾನು ತಿಳ್ಕೋಬೇಕು, ಅಥವಾ ಯಾಕೆ ನನ್ನಲ್ಲಿ ಈ ರೀತಿ ಎಮೋಷನ್ಸ್ ಇದೆ ಅಥವಾ ಬರ್ತಿದೆ, ಆ ರೀತಿ ಒಂದು ಇನ್ಸೈಡ್ ಇಂಟರ್ನಲ್ ಎನರ್ಜಿದು ಎಕ್ಸ್ಟರ್ನಲ್ ಎನರ್ಜಿಗಿಂತ ನಿಮ್ಮ ಗ್ರೂಪ್ ನಂಬರ್ 1. ಮತ್ತು ಈ ವಾರ ಮೇ ಬಿ ಪಾಸ್ಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋ ಥರ ಇದೆ. ಲೈಕ್ ಯು ಆರ್ ವಿಸಿಟಿಂಗ್ ದ ಪಾಸ್ಟ್, ಯು ಆರ್ ರೀವಿಸಿಟಿಂಗ್ ದ ಪಾಸ್ಟ್ ಅನ್ನೋ ಥರ ಪಾಸ್ಟ್ ಬಗ್ಗೆ ಆಲೋಚನೆಗಳು ಬರ್ಬೋದು. ಅಥವಾ ನಿಮ್ಮ ಜೀವನ ಹೆಂಗಿತ್ತು, ಎಷ್ಟು ದೂರ ಬಂದಿದ್ದೀರಾ, ಏನೆಲ್ಲ ಆಗಿದೆ ಅಂತ ಹೇಳಿ ಡೀಪಾಗಿ ಆಲೋಚನೆ ಮಾಡ್ತಾ ಇರೋದು, ಪಾಸ್ಟ್ ಬಗ್ಗೆ ನೆನೆಸ್ಕೊಳ್ತಾ ಇರೋದು, ನೆನೆಸ್ಕೊಂಡು ನಿಮ್ಮ ಬಗ್ಗೆ ನೀವೇ ಪ್ರೌಡ್ ಫೀಲ್ ಆಗ್ತಾ ಇರೋದು. ಓ, ಎಷ್ಟು ದೂರ ಬಂದಿದ್ದೀನಿ ನಾನು, ಏನೆಲ್ಲ ಅನುಭವಿಸಿದೆ, ಯಾವ ರೀತಿ ಇತ್ತು ಜೀವನ, ಇವತ್ತು ಸದ್ಯಕ್ಕೆ ನಾನು ಈ ಸಿಚುವೇಷನಲ್ಲಿದ್ದೀನಿ, ಬಟ್ ಐ ಆಮ್ ಮಚ್ ಬೆಟರ್. ನಾನು ಅಲ್ಲಿದ್ದಂಥ ಸಿಚುವೇಶನ್ನು ಪಾಸ್ಟಲ್ಲಿ, ಬಟ್ ಇವತ್ತಿಗೂ ಇಟ್ ಈಸ್ ವೆರಿ ವೆರಿ ಡಿಫ್ರೆಂಟ್. ಇವಾಗ ಮುಂದೆ ಏನಂತ ಗೊತ್ತಿಲ್ಲ, ಬಟ್ ಇವತ್ತಿಗೆ ಐ ಆಮ್ ಹಿಯರ್. ಸೊ ಆ ಥರ ಸ್ವಲ್ಪ ಕಂಫರ್ಟಾಗೂ ಇದ್ದೀರಾ, ಸ್ವಲ್ಪ ಅನ್ನೋನ್ ಎನರ್ಜಿ ಕೂಡ. ನೆಕ್ಸ್ಟ್ ಏನಂತ ಗೊತ್ತಿಲ್ಲ, ಬಟ್ ಇವತ್ತಿಗೆ ಈ ಸಿಚುವೇಷನಲ್ಲಿ, ಈ ಸಮಯದಲ್ಲಿ ಇಲ್ಲಿದ್ದೀನಿ. ಸೊ ಲೆಟ್ ಮಿ ಜಸ್ಟ್ ಸಿಟ್ ಹಿಯರ್. ಓಕೆ, ಎಲ್ಲೂ ರಶ್ ಮಾಡೋದು ಬೇಡ, ಏನೂ ತಿಳ್ಕೊಳ್ಳೋದು ಬೇಡ, ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಆಲೋಚನೆ ಮಾಡೋದು ಬೇಡ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ರಿಲ್ಯಾಕ್ಸ್, ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ ಮೈ ಸೆಲ್ಫ್ ಸಮ್ ಟೈಮ್. ನನಗೋಸ್ಕರ ನಾನು ಸ್ವಲ್ಪ ಟೈಮ್ ಕೊಟ್ಕೋಬೇಕು. ಸೊ ನಿಮ್ಮ ಬಗ್ಗೆ ನಿಮಗೆ ಆಸಕ್ತಿ ಜಾಸ್ತಿ ಆಗುವಂಥ ವೀಕು. ಮೆಡಿಟೇಷನ್ ಮಾಡೋರಿಗೆಲ್ಲ ಈ ವಾರ ಜಾಸ್ತಿ ಮೆಡಿಟೇಟ್ ಮಾಡಬೇಕು ಅಂತ ಅನ್ನಿಸ್ಬೋದು. ಆ್ಯಕ್ಚುಲಿ ಮಾತು ತುಂಬ ಕಡಿಮೆ ಆಡ್ಬೋದು ನೀವು ಈ ವಾರ, ಅಷ್ಟೊಂದು ಮಾತಾಡುವಂಥ ಒಂದು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಬೇಸಿಕ್ಲಿ ಬೇರೆಯವ್ರ ಬಿಸ್ನೆಸ್ಸಿಗೆ ಎಂಟರ್ ಆಗ್ದಿರ ನಿಮ್ಮ ಬಿಸ್ನೆಸ್ನ ನೀವು ನೋಡ್ತಾ ಇರೋ ಥರ, ನಿಮ್ಮ ಲೈಫ್ನ ನೀವು ನೋಡ್ತಾ ಇರೋ ಥರ, ನಿಮ್ಮ ಫೋಕಸ್ಸು ನಿಮ್ಮ ಮೇಲೆ ಮತ್ತು ನಿಮ್ಮ ಇಂಟರ್ನಲ್
ಲ್ಯಾಂಡ್ಸ್ಕೇಪ್ ಮೇಲೆ ಹೊರಗಡೆಗಿಂತ ಜಾಸ್ತಿಯಾಗಿ ನಿಮ್ಮನ್ನು ನೀವು ಆಳವಾಗಿ ನೋಡ್ತಾ ಇರೋ ಥರ, ನಿಮ್ಮ ಒಳಗಡೆ ಏನೋ ಕನ್ನಡಿ ಇದೆ ಅದನ್ನು ನೋಡ್ತಾ ಇದ್ದೀನಿ ಅನ್ನೋವಂಥ ಒಂದು ಫೀಲಿಂಗು. ಸೊ ವೆರಿ ಇನ್ ಎನರ್ಜಿ, ಲೈಕ್ ಇನ್ ಆ್ಯಂಡ್ ಯಾಂಗ್ ಅಂತ ಹೇಳ್ತೀವಿ ಚೈನೀಸ್ ವರ್ಡ್ಸಲ್ಲಿ. ಯಾಂಗ್ ಅಂದರೆ ಎಕ್ಸ್ಟರ್ನಲ್ ಎನರ್ಜಿ, ಮ್ಯಾಸ್ಕ್ಲನ್ ಎನರ್ಜಿ. ನಿಮ್ಮದು ತುಂಬ ಎನ್ ಎನರ್ಜಿ, ದಟ್ ಈಸ್ ಯೋರ್ ಫೆಮಿನನ್ ಎನರ್ಜಿ, ಸೆಲ್ಫ್ ಕೇರ್ ಎನರ್ಜಿ, ಸೆಲ್ಫ್ ಲವ್ ಎನರ್ಜಿ, ಸೆಲ್ಫ್ ರಿಫ್ಲೆಕ್ಷನ್ ಎನರ್ಜಿ ಆ್ಯಂಡ್ ಗೋಯಿಂಗ್ ಇನ್ವರ್ಡ್, ಒಳಗಡೆ ಹೋಗೋದು, ಆಳವಾಗಿ ಆಲೋಚನೆ ಮಾಡೋದು, ಡೀಪಾಗಿ ಪಾಸ್ಟ್ ಬಗ್ಗೆ ಯೋಚನೆ ಮಾಡೋದು ಅಥವಾ ಮುಂದೆ ಏನು ಅಂತ ಹೇಳಿ ಯೋಚನೆ ಮಾಡೋದು. ಸೊ ದೆರ್ ಇಸ್ ಅ ಡೀಪ್ ಥಿಂಕಿಂಗ್, ಲಾಟ್ ಆಫ್ ಡೆಪ್ತ್ ನಿಮ್ಮ ಗ್ರೂಪಲ್ಲಿ. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದರೆ ನಿಮ್ಮ ಎನರ್ಜೀಸ್ ಗ್ರೂಪ್ ನಂಬರ್ 1. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಿಮ್ಮ ಪಾಸ್ಟ್ ಬಗ್ಗೆ ನಿಮಗೆ ಆಲೋಚನೆ ಬರ್ತಿದ್ರು ಅದನ್ನು ಟ್ರಿಗರ್ ಆಗೋದಕ್ಕೆ ಬಿಡಬೇಡಿ. ಬರೀ ಪಾಸ್ಟಲ್ಲೇ ಬಿಟ್ಟು ನೀವು ನಡೆದು ಬಂದಿರೋ ದಾರಿನ ಆಲೋಚನೆ ಮಾಡ್ಬೋದು ಹೊರತು ಪಾಸ್ಟನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಸೊ ಡೋಂಟ್ ಗೆಟ್ ಕಾಟ್ ಅಪ್. ತುಂಬ ಸೀರಿಯಸ್ ಆಗಿ ತೊಗೋಬೇಡಿ ನಿಮ್ಮ ಪಾಸ್ಟ್ ಆಲೋಚನೆಗಳು ಬಂದಾಗ. ಬಿ ದ ಅಬ್ಸರ್ವರ್. ಬರೀ ಅಬ್ಸರ್ವ್ ಮಾಡಿ ನಿಮ್ಮ ಪಾಸ್ಟನ್ನ, ನೀವು ನಡ್ಕೊಂಡು ಬಂದಿರೋ ದಾರಿನ, ಇವತ್ತು ನೀವು ಇರೋ ಸಿಚುವೇಶನ್ನ, ಇದೆಲ್ಲ ಅಬ್ಸರ್ವೇಷನಲ್ಲಿ ಇರಬೇಕು. ಅದರಲ್ಲಿ ಇನ್ವಾಲ್ವ್ ಆಗಬೇಡಿ. ಡೋಂಟ್ ಗೆಟ್ ಇನ್ವಾಲ್ವ್ಡ್. ಲೈಕ್ ಆ ಸಿಚುವೇಶನ್ ಈಗ ನಡೀತಿದೆ ಅನ್ನೋಷ್ಟು ಎಮೋಷನ್ಸ್ನ ಹಾಕ್ಬಿಡ್ತೀವಿ ನಾವು. ಯಾವತ್ತೂ ಆಗಿರತ್ತೆ 10 ವರ್ಷದ ಮುಂಚೆ. ಬಟ್ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಇವತ್ತು ಏನೋ ಇವಾಗಲೇ ಆಗ್ತಾಯಿದೆ, ಆ ನೋವು ಇನ್ನೂ ಈಗ ಹೊಸದಾಗಿ ತಿರ್ಗಾ ಆ ನೋವು ಬರ್ತಾ ಇದೆ ಅಥವಾ ಆ ಫೀಲಿಂಗ್ಸ್ ಬರ್ತಾ ಇದೆ ಅನ್ನೋ ಥರ ಅಷ್ಟು ಡೀಪಾಗಿ ಆಲೋಚನೆ ಮಾಡಿಬಿಡ್ತೀವಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಜಸ್ಟ್ ಅಬ್ಸರ್ವ್ ಮಾಡಿ, ಅದರಲ್ಲಿ ಇನ್ವಾಲ್ವ್ ಆಗಬೇಡಿ. ಅದು ಆಗೋಗಿರೋ ಅಂಥ ಪರಿಸ್ಥಿತಿ ಅದು. ಅದ್ರ ಬಗ್ಗೆ ನಾವು ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಥವಾ ಏನು ಮಾಡಬೇಕಾಗೂ ಇಲ್ಲ. ಏನಾಯಿತು ಅದು ಇಟ್ ವಾಸ್ ಪರ್ಫೆಕ್ಟ್. ನೀವು ಅದರಲ್ಲಿ ಏನು ಕಲಿಬೇಕಾಗಿತ್ತು ಅದನ್ನು ನೀವು ಕಲ್ತ್ರಿ. ಇಟ್ ಈಸ್ ಓವರ್. ಲೈಕ್ ಯಾವುದೇ ಒಂದು ಸಿಚುವೇಶನ್ನು ಅಥವಾ ರಿಲೇಷನ್ಶಿಪ್ಪು ವಾಟ್ ಎವರ್ ಏನು ನಿಮಗೆ ನೆನಪಿಗೆ ಬರುತ್ತೆ ಅದನ್ನು ಬರೀ ಅಬ್ಸರ್ವ್ ಮಾಡಿ ಮತ್ತು ಅದನ್ನು ಸರ್ಫೇಸಿಗೆ ಬರೋದನ್ನು ರಿಲೀಸ್ ಮಾಡ್ತಾ ಹೋಗಿ ಅದರಲ್ಲಿ ಇನ್ವಾಲ್ವ್ ಆಗಬೇಡಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಯಾಕೆಂದರೆ ಫುಲ್ ಮೂನು ಇರೋದ್ರಿಂದ ಮೇ ಬಿ ಈ ಫುಲ್ ಮೂನ್ ನಿಮ್ಮ ಹಳೆ ನೆನಪುಗಳನ್ನ ಅಥವಾ ಎಮೋಷನ್ಸ್ನ ಸ್ವಲ್ಪ ಡೀಪಾಗಿ ಆಚೆ ತರ್ತಾ ಇರೋ ಥರ ಇದೆ. ಸೊ ಕೆಲವ್ರಿಗೆ ಇದು ಒಳ್ಳೆ ರೀತಿ ಆಚೆ ತರ್ತಾ ಇದೆ. ಲೈಕ್ ಯು ಆರ್ ಫೀಲಿಂಗ್ ಗುಡ್ ನಿಮ್ಮ ಜರ್ನಿ ಬಗ್ಗೆ. ಕೆಲವ್ರಿಗೆ ಇದು ನಿಮ್ಮ ಪಾಸ್ಟ್ ಬಗ್ಗೆ ನೆನೆಸ್ಕೊಂಡು ಏನು ಈ ರೀತಿ ಆಯ್ತಲ್ಲ ಅಂತ ಹೇಳಿ ಸ್ವಲ್ಪ ನೆಗೆಟಿವ್ ಈ ಟ್ರಿಗರ್ ಆಗೋ ಸಾಧ್ಯತೆಗಳೂ ಇದೆ. ಹಿಯರ್ ಆ್ಯಂಡ್ ನೌ ದಿಸ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಹಿಯರ್ ಆ್ಯಂಡ್ ನೌ, ಈ ಸಿಚುವೇಶನ್, ಈ ಸಂದರ್ಭ, ಇವತ್ತು ನಾನು ಕೂತಿರೋ ಅಂಥ ಈ ಸೋಫಾ, ಈ ಕೂತಿರೋ ಅಂಥ ಒಂದು ಮನೆ ಅಥವಾ ಈ ಕೂತಿರೋ ಅಂಥ ಈ ಕರೆಂಟ್ ಲೈಫ್ ಏನಿದೆ, ದ್ಯಾಟ್ ಈಸ್ ದ ಓನ್ಲಿ ರಿಯಾಲಿಟಿ. ಯಾಕೆಂದರೆ ಪಾಸ್ಟಲ್ಲಿ ಆಗಿದ್ದು ಇಟ್ ಈಸ್ ನೋ ಮೋರ್. ಇಟ್ ಈಸ್ ರಿಯಲ್ ಬಟ್ ಇಟ್ ಡಸಂಟ್ ಎಕ್ಸಿಸ್ಟ್. ನೀವು ಹಿಂದೆ ತಿರ್ಗಿ ನೋಡಿದ್ರೆ ಈ ದಿನ ಅಥವಾ ಈ ಸಮಯ ಇಟ್ ಡಸಂಟ್ ಎಕ್ಸಿಸ್ಟ್. ಎಲ್ಲೂ ಅದಿಲ್ಲ. ಇಟ್ ಈಸ್ ಓವರ್. ಇಟ್ ಈಸ್ ಜಸ್ಟ್ ಅ ಥಾಟ್. ಇವಾಗ ಅಷ್ಟೇ ಮೈಂಡಲ್ಲಿ ಬರೋವಂಥ ಒಂದು ಥಾಟ್ ಅದು. ನೀವು ಹಿಂದೆ ತಿರುಗಿ ನೋಡಿದ್ರೆ ಹಿಂದೆ ಏನೂ ಇಲ್ಲ. ಇಟ್ ಈಸ್ ಜಸ್ಟ್ ಬ್ಲ್ಯಾಂಕ್. ಸೊ ಈಗ ನೀವು ಯಾವ ಒಂದು ಸಿಚುವೇಷನಲ್ಲಿದ್ದೀರಾ, ಯಾವ ಒಂದು ಪರಿಸ್ಥಿತಿನಲ್ಲಿದ್ದೀರಾ, ದಟ್ ಈಸ್ ದ ಓನ್ಲಿ ರಿಯಾಲಿಟಿ. ಸೊ ಆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು ಪಾಸ್ಟಿಂದ ಬರೋವಂಥ ಎಮೋಷನ್ಸ್ ಇರ್ಬೋದು. ಪಾಸ್ಟ್ ಅಂತ ನಾನು ತುಂಬ ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಪಾಸ್ಟ್ ವಿಚಾರಗಳು ಬರುತ್ತೆ, ಕೆಲವ್ರಿಗೆ ಇನ್ ಜನರಲ್ ಎಮೋಷನ್ಸ್ ಸ್ವಲ್ಪ ಹೆವಿ ಆಗೋ ಥರ ಇದೆ. ಬಿಕಾಸ್ ವಿ ಹ್ಯಾವ್ ದಿಸ್ ಕಾರ್ಡ್ ಆಫ್ ಫೀಲಿಂಗ್ ಬ್ಲೂ. ಸ್ವಲ್ಪ ಓವರ್ವೆಲ್ಮ್ ಆಗೋದು ಎಮೋಷ್ನಲಿ. ಲೈಕ್ ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಎಮೋಷನ್ಸ್ ಅಂತ ಹೇಳಿ ಇದಕ್ಕಿದಂಗೆ ಅಳಬೇಕು ಅಂತ ಅನ್ನಿಸ್ಬೋದು, ಅಥವಾ ಸುಮ್ಮನೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬೋದು, ಅಥವಾ ಓವರ್ವೆಲ್ಮ್ ಫೀಲಿಂಗ್ ಬರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ ಈಸ್ ಓಕೆ. ಯಾಕೆಂದರೆ ಫುಲ್ ಮೂನ್ ಬರ್ತಾ ಇರೋದ್ರಿಂದ ಫುಲ್ ಮೂನ್ ಬಂದು ನಮ್ಮ ಪಾಸ್ಟ್ನ ಅಥವಾ ಯಾವ ಸಿಚುವೇಶನನ್ನು ನಾವು ನೋಡೋದಿಲ್ಲ, ಆ ಸಿಚುವೇಶನನ್ನು ಆ್ಯಂಪ್ಲಿಫೈ ಮಾಡಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಟ್ಟು ತೋರಿಸುತ್ತೆ. ಓನ್ಲಿ ಟು ರಿಲೀಸ್ ಆ್ಯಂಡ್ ಹೀಲ್. ಅದರಲ್ಲಿ ಇನ್ವಾಲ್ವ್ ಆಗಿ ಏನಾಯಿತು, ಯಾಕೆ ಈ ರೀತಿ ಆಯಿತು ಜೀವನ ಅಂಥೇಳಿ ಬ್ಲೇಮ್ ಮಾಡೋದಕ್ಕಲ್ಲ, ಬಟ್ ಟು ಹೀಲ್ ಆ್ಯಂಡ್ ಟು ರಿಲೀಸ್. ಓಕೆ, ಸೊ ಬಿ ರೆಡಿ, ಬಿ ಪ್ರಿಪೇರ್ಡ್. ನಿಮ್ಮ ಮೈಂಡಲ್ಲಿ ನನ್ನಲ್ಲಿ ಬರ್ತಾ ಇರೋವಂಥ ಎಮೋಷನ್ಸು, ಸರ್ಫೇಸ್ ಆಗ್ತಾ ಇರುವಂಥ ಹೆವಿ ಎಮೋಷನ್ಸು ನನ್ನನ್ನು ಹೀಲ್
ಮಾಡೋದಕ್ಕೆ ಬಂದಿರೋದು. ಸೊ ಲೆಟ್ ಮೀ ರಿಲೀಸ್ ದೀಸ್ ಎಮೋಷನ್ಸ್ ಅಂತ ಹೇಳಿ ಜಸ್ಟ್ ಅಬ್ಸರ್ವ್ ಆ್ಯಂಡ್ ರಿಲೀಸ್ ಆ್ಯಂಡ್ ಹೀಲ್. ಅದರಲ್ಲಿ ಇನ್ವಾಲ್ವ್ ಆಗಿ ಆ ಸಿಚುವೇಶನ್ ಈಗ ಆಗ್ತಾ ಇದೆ ಅನ್ನೋ ಥರ ಬಾಡಿ ಎಲ್ಲ ಟೆನ್ಸ್ ಆಗಿ ಸೊ ಆ ಒಂದು ಸಿಚುವೇಶನ್ಗೆ ಹೋಗೋದಕ್ಕೆ ಮುಂಚೆ ರಿಯಲೈಸ್, ನಿಮ್ಮನ್ನು ನೀವು ನೆನಪಿಸ್ಕೊಳ್ಳಿ ಈ ವರ್ಡ್ಸ್ನ, ಲೈಕ್ ದ ಪಾಸ್ಟ್ ಈಸ್ ಓವರ್, ಅಥವಾ ಈ ಎಮೋಷನ್ಸ್ ಏನು ಬರ್ತಾ ಇದೆ ಇಟ್ ಈಸ್ ಟೆಂಪ್ರರಿ. ಓಕೆ, ಇದು ಬರ್ತಾ ಇರೋದು ನನ್ನ ಒಳಗಡೆ ಇರೋವಂಥ ಅನ್ನೆಸೆಸರಿ ಟಾಕ್ಸಿಕ್ ಅಥವಾ ನೆಗೆಟಿವ್ ಅಥವಾ ಪೆಂಟಪ್ ಎನರ್ಜಿ ಅಥವಾ ಸ್ಟೋರ್ ಆಗಿರೋಂತಹ ಎಮೋಷನ್ಸ್ನ ರಿಲೀಸ್ ಮಾಡೋದಕ್ಕೆ ಇದು ಒಂದು ಅವಕಾಶ ನನಗೆ. ಸೊ ದಟ್ ಈ ಹೊಸ ಎನರ್ಜಿನ ನಾನು ಇನ್ವೈಟ್ ಮಾಡ್ಬೋದು ನನ್ನ ಜೀವನಕ್ಕೆ. ಈ ಹಳೆ ನೀರನ್ನೆಲ್ಲ ನಾನು ತಳ್ಳೋದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಾಗ, ಯಾಕೆಂದರೆ ಈ ಒಂದು ಪರಿಸ್ಥಿತಿ, ಈ ಒಂದು ಸಿಚುವೇಶನು, ಈ ಹಳೆ ಎಮೋಷನ್ಸ್ ಏನನ್ನ ನಾವು ಸಪ್ರೆಸ್ ಮಾಡಿ ಇಟ್ಟಿದ್ವಿ ಅದು ಸರ್ಫೇಸಿಗೆ ಬರ್ತಾ ಇರೋದು. ಸೊ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಅದನ್ನೆಲ್ಲ ರಿಲೀಸ್ ಮಾಡೋದಕ್ಕೆ, ಹೀಲ್ ಮಾಡೋದಕ್ಕೆ ಮತ್ತು ಹೊಸ ಎನರ್ಜೀಸ್ನ ಇನ್ವೈಟ್ ಮಾಡೋದಕ್ಕೆ. ಹಳೆ ನೀರು ತಳ್ಳಿದಾಗ ಹೊಸ ನೀರು ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಳೆ ನೀರು ಹೋಗೋದಕ್ಕೆ ನಾವು ದಾರಿ ಮಾಡಿಕೊಟ್ಟಾಗ, ನೀರು ಈಸಿಯಾಗಿ ಹರಿಯೋದಕ್ಕೆ ನಾವು ದಾರಿ ಮಾಡಿಕೊಟ್ಟಾಗ ಆ ನೀರು ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ ಮೊಮೆಂಟ್ ಆಫ್ ಹೀಲಿಂಗ್ ಆ್ಯಂಡ್ ರಿಲೀಸಿಂಗ್. ನಿಮಗೆ ಗ್ರೂಪ್ ನಂಬರ್ 1 ಲಾಟ್ ಆಫ್ ಹೀಲಿಂಗ್ ಈ ವಾರ, ಮತ್ತು ಲಾಟ್ ಆಫ್ ರೆಸ್ಟ್ ಮಾಡಬೇಕಂದ್ರೆ ರೆಸ್ಟ್ ಮಾಡಿ, ಗ್ಯಾದ್ರಿಂಗಿಗೆ ಹೋಗಬೇಕು ಅಂತ ಅನಿಸ್ಲಿಲ್ಲ ಅಂದರೆ, ಗ್ರೂಪಲ್ಲಿ ಇರಬೇಕಂತ ಅನ್ನಿಸ್ಲಿಲ್ಲ ಅಂದರೆ ಇಟ್ಸ್ ಓಕೆ. ನಿಮ್ಮ ಪಾಡಿಗೆ ನೀವಿರೋದು ಅಥವಾ ನಿಮ್ಮ ಜೊತೆ ನೀವಿರೋದು ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ನಿಮಗೆ ಎಮೋಷನ್ಸ್ ಜಾಸ್ತಿ ಆದ ತಕ್ಷಣ ಅದರಿಂದ ಎಸ್ಕೇಪ್ ಆಗೋದಕ್ಕೆ ಹೋಗಬೇಡಿ, ಯಾಕೆಂದರೆ ದಿಸ್ ಇಸ್ ವಾಟ್ ವಿ ಡೂ. ಎಮೋಷನ್ಸ್ ಎಲ್ಲ ಜಾಸ್ತಿ ಆದಾಗ ಹೆಂಗಾದರೂ ಮಾಡಿ ಇದರಿಂದ ಎಸ್ಕೇಪ್ ಆಗಿಬಿಡ್ಬೇಕಂತ ಯಾರಿಗೋ ಒಬ್ರಿಗೆ ಫೋನ್ ಮಾಡಿಬಿಡೋದು, ಏನೋ ಒಂದು ಮಾತಾಡ್ಬಿಡೋದು, ಆ ಎಮೋಷನ್ ತಿರ್ಗಾ ನಾವು ಸಪ್ರೆಸ್ ಮಾಡ್ತೀವಿ. ಇವತ್ತಲ್ಲ ನಾಳೆ ಎಲ್ಲ ಇನ್ನೊಂದು ದಿನ ಆ ಎಮೋಷನ್ಸ್ ಆಚೆ ಬಂದೇ ಬರುತ್ತೆ, ಅದು ಸಿಚುವೇಶನನ್ನು ಹುಡ್ಕೊಂಡು. ಸೊ ಎವ್ರಿ ಟೈಮ್ ವೆನ್ ಯು ಹ್ಯಾವ್ ಹೆವಿ ಎಮೋಷನ್ಸ್, ಅದು ವಂಡರ್ಫುಲ್ ಆಪರ್ಚುನಿಟಿ ಒಳಗಡೆ ಇರೋವಂತಹ ಜಂಕ್ ಎನರ್ಜೀಸ್ ಅಥವಾ ಪೆಂಟಪ್ ಎನರ್ಜೀಸ್ನ ರಿಲೀಸ್ ಮಾಡೋದಕ್ಕೆ. ಸೊ ಡೋಂಟ್ ಎಸ್ಕೇಪ್ ಫ್ರಮ್ ಎಮೋಷನ್ಸ್ ಆರ್ ಫೀಲಿಂಗ್ಸ್, ಅಥವಾ ಪಾಸ್ಟ್ ಇರ್ಬೋದು ಅಥವಾ ಯಾವುದಾದ್ರೂ ಓವರ್ವೆಲ್ಮ್ ಥಾಟ್ಸ್ ಇರ್ಬೋದು, ಅದರಿಂದ ಎಸ್ಕೇಪ್ ಆಗೋದಕ್ಕೆ ನೋಡಬೇಡಿ. ಅಲ್ಲಿಂದ ಇದಾಗಲ್ಲ, ನನ್ನ ಕೈಲಿ ಇದು ನೋಡೋಕ್ಕಾಗಲ್ಲ, ಅಥವಾ ಈ ಎಮೋಷನ್ಸ್ ನನಗೆ ಇಷ್ಟ ಇಲ್ಲ. ನೋ, ಎಮೋಷನ್ಸ್ ಬಂದು ಮೆಸೆಂಜರ್ಸ್. ಯಾವಾಗ್ಲೂ ಎಮೋಷನ್ ಬರ್ತಿದೆ ಅಂದರೆ ಯಾವುದೋ ಒಂದು ಎನರ್ಜಿ ಮೋಷನಲ್ಲಿದೆ. ಆ ಎನರ್ಜಿ ಬಂದು ನಮಗೇನೋ ಒಂದು ಇನ್ಫಾರ್ಮೇಷನನ್ನು ತರ್ತಿದೆ. ಆ ಇನ್ಫಾರ್ಮೇಷನ್ ಏನಂತ ನಮ್ಗೆ ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆ ಎನರ್ಜಿ ಕಂಪ್ಲೀಟಾಗಿ ಆಚೆ ಬರೋದಕ್ಕೆ ಬಿಡಿ. ಅಳಬೇಕು ಅಂತ ಅನಿಸಿದ್ರೆ ಅಳೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ. ಅಳೋದ್ರಿಂದ ನೀವು ವೀಕ್ ಅಲ್ಲ, ಸ್ಟ್ರಾಂಗ್ ಆಗಿರುವಂಥ ಜನರಿಗೆ ಮಾತ್ರ ಅಳೋವಂಥ ಧೈರ್ಯ ಇರೋದು. ಸೊ ಡೋಂಟ್ ಸ್ಟಾಪ್ ಯುವರ್ ಟಿಯರ್ಸ್. ನಿಮಗೆ ಅಳಬೇಕಂತ ಅನಿಸಿದ್ರೆ ಇಷ್ಟು ಹೆವಿಯಾಗಿರ್ಬೇಕಂತಿಲ್ಲ, ಬಟ್ ಇದೆಲ್ಲ ಆಗೋ ಸಾಧ್ಯತೆಗಳಿದೆ ಅಂಥೇಳಿ. ಇಷ್ಟು ಎಡ್ಜಿಗೆ ಹೋಗಲಿಲ್ಲ ಅಂತ ಅಂದರೂ ಸ್ವಲ್ಪ ಎಮೋಷನ್ಸ್ ಹೆವಿ ಇರ್ಬೋದು ಈ ವಾರ. ಸೊ ಇಟ್ಸ್ ಓಕೆ, ರಿಲೀಸ್ ಆಗೋದಕ್ಕೆ ಬಿಡಿ, ಹೀಲ್ ಆಗೋದಕ್ಕೆ ಬಿಡಿ. ಯಾಕೆಂದರೆ ಹೊಸ ಎನರ್ಜೀಸು ಸರ್ಕ್ಯುಲೇಟ್ ಆಗ್ತಾ ಇದ್ದಷ್ಟು ನೀವು ಮೆಂಟಲಿ, ಎಮೋಷ್ನಲಿ, ಸ್ಪಿರಿಚುವಲಿ ಹೆಲ್ದಿಯಾಗಿ ಇರ್ತೀರಾ. ಸೊ ದಿಸ್ ಈಸ್ ಅ ವಂಡರ್ಫುಲ್ ಆಪರ್ಚುನಿಟಿ. ಗ್ರೂಪ್ ನಂಬರ್ 1 ಹರ್ಮಿಟ್ ಕಾರ್ಡ್, ಆಬ್ಸಲ್ಯೂಟ್ಲಿ ದಿಸ್ ಈಸ್ ಇನ್ಸೈಡ್ ಎನರ್ಜಿ. ನಿಮ್ಮ ಒಳಗಡೆ ನೀವು ಹೋಗುವಂಥ ಎನರ್ಜಿ, ರಿಫ್ಲೆಕ್ಟ್ ಮಾಡ್ತಾ ಇರುವಂಥ ಎನರ್ಜಿ, ನಿಮ್ಮ ಪಾಸ್ಟ್ ಬಗ್ಗೆ, ನಿಮ್ಮ ಕರೆಂಟ್ ಸಿಚುವೇಶನ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ನೀವು ರಿಫ್ಲೆಕ್ಟ್ ಮಾಡ್ತಾ ಇರುವಂಥದ್ದು. ವಿ ಹ್ಯಾವ್ ಡೆವಿಲ್ ಎನರ್ಜಿ ಆಲ್ಸೋ. ಸೊ ಡೆವಿಲ್ ಎನರ್ಜಿ ಅಂತ ಅಂದರೆ ಈಗ ಆ ಎಮೋಷನ್ ಬಂದಾಗ ಅಥವಾ ನಾವು ಏನದ್ರ ಬಗ್ಗೆ ಆದರೂ ನೆನೆಸ್ಕೊಂಡು ಅದು ಸ್ವಲ್ಪ ಓವರ್ವೆಲ್ಮ್ ಆದಾಗ ಅದ್ರ ಜೊತೆ ನಾವು ಇನ್ವಾಲ್ವ್ ಆಗ್ದಿರಾ, ಇದು ಬರ್ತಾ ಇರೋದು ನನ್ನ ಒಳ್ಳೆಯದಕ್ಕೆ, ನನ್ನನ್ನು ಕ್ಲಿಯರ್ ಮಾಡೋದಕ್ಕೆ, ಕ್ಲೆನ್ಸ್ ಮಾಡೋದಕ್ಕೆ, ಹೀಲ್ ಮಾಡೋದಕ್ಕೆ ಅಂಥೇಳಿ ಈ ಆಪರ್ಚುನಿಟಿನ ನಾವು ಉಪಯೋಗಿಸ್ಕೊಂಡಾಗ ನಮಗೆ ಬೆನಿಫಿಟ್ ಆಗುವಂಥ ಸಿಚುವೇಶನ್ ಇದು. ಆದರೆ ನಾವು ಅದನ್ನು ನಮ್ಮ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ದಿರಾ ಅದನ್ನು ಸಪ್ರೆಸ್ ಮಾಡೋದಕ್ಕೆ ನೋಡೋದು, ಅದರಿಂದ ಎಸ್ಕೇಪ್ ಆಗೋದಕ್ಕೆ ನೋಡೋದು, ಇನ್ನೊಂದು ದಿನ ನೋಡೋಣ ಅಂಥೇಳಿ ಅದನ್ನು ಇಗ್ನೋರ್ ಮಾಡಿಬಿಡೋದು, ಅಥವಾ ಇನ್ ಜನರಲ್ ಇಗ್ನೋರ್ ಮಾಡ್ತಾ ಹೋಗೋದು ನಮ್ಮ ಒಳಗಡೆ ಬರ್ತಾ ಇರೋವಂಥ ಆ ಫೀಲಿಂಗ್ಸ್ನೆಲ್ಲ. ಸೊ ದ್ಯಾಟ್ ಈಸ್ ನಾಟ್ ಗುಡ್. ಓಕೆ, ಮತ್ತು ಈ ಕಾರ್ಡ್ ಇಟ್ ಈಸ್ ಅಬೌಟ್ ಓವರ್ಲಿ ಗೆಟಿಂಗ್ ಇನ್ವಾಲ್ವ್, ಲೈಕ್ ಔಟ್ ಆಫ್ ಕಂಟ್ರೋಲ್ ಸಿಚುವೇಶನ್ಗೆ ರೀಚ್ ಆಗೋದು ವಿತ್ ದಿಸ್ ಡೆವಿಲ್ ಕಾರ್ಡ್. ಡೆಫಿನೆಟ್ಲಿ ನಿಮ್ಮ ಮೈಂಡು ನಿಮಗೆ ಟ್ರಿಕ್ ಮಾಡ್ಬೋದು. ನೋಡು ಜೀವನ ಹೇಗಿತ್ತು, ಹೇಗಾಯಿತು, ಇನ್ನು ಮುಂದೆ ಸರಿ ಹೋಗುತ್ತೆ ಅಂತ ಏನು ಗ್ಯಾರಂಟಿ, ಹೇಳ್ತಾರೆ ಎಲ್ಲರೂ ಹೇಳೋರು ಹೇಳ್ತಾರೆ, ಬಟ್ ಸರಿ ಹೋಗ್ಬೇಕಲ್ಲ, ಬರಬೇಕಲ್ಲ, ಆಪರ್ಚುನಿಟಿ ಬರಬೇಕಲ್ಲ,
ನಮ್ಗೆ ಯಾವಾಗ ಬಂದಿತ್ತು ಅಂತ ಇವಾಗ ಬರುತ್ತೆ. ಸೊ ನಿಮ್ಮ ಮೈಂಡ್ ಬಂದು ನಿಮಗೆ ನೆಗೆಟಿವ್ಲಿ ಟ್ರಿಕ್ ಮಾಡುವಂಥ ಚಾನ್ಸಸ್ ತುಂಬ ಇದೆ. ಸೊ ಡೋಂಟ್ ಬಿಲೀವ್ ನಿಮ್ಮ ಮೈಂಡಲ್ಲಿ ಬರ್ತಾ ಇರೋವಂಥದ್ದು. ಏಕೆಂದರೆ ಮೈಂಡು ಈಗೋ ಕೆಲಸ ಬಂದು ನಮ್ಮನ್ನು ಈ ಬಾಹ್ಯದಲ್ಲಿ ಇಡೋ ಅಂಥದ್ದು, ದಟ್ ಈಸ್ ಈಗೋ, ಫಿಯರ್, ಡೌಟ್, ಮತ್ತು ಫೇತ್ ಇಲ್ಲದೆ ಇರೋವಂಥದ್ದು, ನಂಬಿಕೆ ಇಲ್ಲದೆ ಇರೋವಂಥದ್ದು, ಇದೆಲ್ಲ ನಮ್ಮನ್ನ ಸ್ಟ್ರಾಂಗಾಗಿ ಪಾಸ್ಟಲ್ಲಿ ಹಿಡಿದಿಡೋ ಅಂಥದ್ದು. ಮತ್ತು ಡೆವಿಲ್ ಕಾರ್ಡ್ ಇಟ್ ಈಸ್ ಆಲ್ಸೋ ಅಬೌಟ್ ಪಾಸ್ಟಲ್ಲಿ ಹಿಡಿದಿಡೋ ಅಂಥದ್ದು. ಲೈಕ್ ಮುಂದೆ ಹೋಗೋದಕ್ಕಾಗೋದಿಲ್ಲ ಅಥವಾ ಎಮೋಷನ್ಸ್ ನನ್ನ ಕೈಲಿ ಆಗಲ್ಲ ಅನ್ನೋವಂಥ ಒಂದು ಫೀಲಿಂಗು. ಬಟ್ ಆ್ಯಕ್ಚುಲಿ ದಟ್ ಈಸ್ ನಾಟ್ ಟ್ರೂ. ಓಕೆ, ನಮಗೆ ಅದನ್ನು ಫೇಸ್ ಮಾಡುವಂಥ ಧೈರ್ಯ ನಮ್ಮಲ್ಲಿದೆ, ಫೇಸ್ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ, ಆ್ಯಂಡ್ ವಿ ಆರ್ ಟೋಟಲಿ ಕೇಪಬಲ್. ಇದು ಇಲ್ಯೂಷನ್ ಅಷ್ಟೇ, ಇದು ನಿಜ ಅಲ್ಲ. ನಮ್ಮಲ್ಲಿ ಬರ್ತಾ ಇರೋವಂಥ ಡೌಟು, ಫಿಯರು, ಕಾನ್ಫಿಡೆನ್ಸ್ ಇಲ್ಲ, ನಮ್ಮ ಕೈಲಿ ಇದಾಗಲ್ಲ, ಇದು ಜೀವನ ಸರಿ ಹೋಗಲ್ಲ, ಇದು ಯಾವುದೇ ನೆಗೆಟಿವ್ ಟಾಕ್ ಇರಲಿ, ಇಟ್ ಈಸ್ ನಾಟ್ ಟ್ರೂ. ಡೋಂಟ್ ಬಿಲೀವ್ ದ್ಯಾಟ್ ಅಂತ ಹೇಳ್ತಾ ಇರೋದು ವಿತ್ ದಿಸ್ ಡೆವಿಲ್ ಕಾರ್ಡ್. ಡೆವಿಲ್ ಕಾರ್ಡ್ ಇಸ್ ಟ್ರಿಕರಿ, ಇಟ್ ಈಸ್ ಟ್ರಿಕ್ಕಿಂಗ್ ಯು. ನಿಮ್ಮ ಮೈಂಡ್ ನಿಮ್ಮನ್ನ ಟ್ರಿಕ್ ಮಾಡ್ತಾ ಇರೋದು. ಇಟ್ ಈಸ್ ನಾಟ್ ರಿಯಲ್. ಈ ಎಮೋಷನ್ಸು ಪಾಸ್ ಆಗುತ್ತೆ, ಯು ವಿಲ್ ಬಿ ಫೀಲಿಂಗ್ ಫೈನ್. ಬಿಕಾಸ್ ಈ ಕಾರ್ಡ್ ನೋಡಿ, ಇಟ್ ಈಸ್ ಸೋ ಹೆವಿ ಆ್ಯಂಡ್ ಡಾರ್ಕ್. ಮತ್ತು ಇದು ರೂಲ್ ಮಾಡ್ತಾ ಇರೋದು ಕ್ಯಾಪ್ರಿಕಾನ್ ಎನರ್ಜಿ, ದಿಸ್ ಡೆವಿಲ್ ಎನರ್ಜಿ ನಮ್ಮನ್ನು ರೂಲ್ ಮಾಡ್ತಾ ಇರೋದು. ಬಟ್ ಈ ಕಾರ್ಡಲ್ಲಿ ವಿ ಹ್ಯಾವ್ ಎಲ್ಲೋ, ವಿ ಹ್ಯಾವ್ ಸನ್ಶೈನ್, ಆ್ಯಂಡ್ ವಿ ಹ್ಯಾವ್ ದಟ್ ಹೊಸ ಪೆಂಟಕಲ್ ಕೈಯಲ್ಲಿ ಇಟ್ಕೊಂಡು ದಿಸ್ ಎನರ್ಜಿ ವಿಲ್ ಪಾಸ್. ಓಕೆ, ಫುಲ್ ಮೂನ್ ಆಗ್ತಾ ಆಗ್ತಾ ಬೈ ನೆಕ್ಸ್ಟ್ ವೀಕೆಂಡ್ ಯು ವಿಲ್ ಬಿ ಫೀಲಿಂಗ್ ಮಚ್ ಬೆಟರ್. ಮತ್ತು ಜೀವನದ ಮೇಲೆ ಯು ವಿಲ್ ಬಿ ಫೀಲಿಂಗ್ ಮಚ್ ಗುಡ್. ಜೀವನದ ಬಗ್ಗೆ ಇನ್ ಜನರಲ್ ಆಗಿ ಈ ಎನರ್ಜಿನೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯು ವಿಲ್ ಬಿ ಫೀಲಿಂಗ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್. ಸನ್ ಎನರ್ಜಿ ಮತ್ತು ಲಿಯೋ ಎನರ್ಜಿ ಮತ್ತು ಐ ಆಮ್ ಇನ್ ಕಂಟ್ರೋಲ್ ಅನ್ನೋಂಥ ಎನರ್ಜಿ, ದಿಸ್ ಇಸ್ ಜಸ್ಟ್ ಟೆಂಪ್ರರಿ. ಓಕೆ, ಸೊ ನಿಮ್ಗೇನೇ ಫೀಲಿಂಗ್ಸ್ ಅಥವಾ ಹೆವಿ ಎಮೋಷನ್ಸ್ ಬರ್ತಾ ಇರೋದು, ಇಟ್ ಈಸ್ ವೆರಿ ವೆರಿ ಟೆಂಪ್ರರಿ. ಲುಕ್ ಎಟ್ ದ್ಯಾಟ್. ಎರಡು ಕಾರ್ಡು ನೋಡಿ, ಇಟ್ ಈಸ್ ಸೋ ಎಲ್ಲೋ, ಇಟ್ ಈಸ್ ಸೋ ಬ್ರೈಟ್. ಮತ್ತು ಈ ಕಾರ್ಡ್ ಅಬೌಟ್ ಕಾನ್ಫಿಡೆನ್ಸ್, ಇಟ್ ಈಸ್ ಅಬೌಟ್ ವಿಶ್ ಫುಲ್ಫಿಲ್ಮೆಂಟ್. ಮತ್ತು ನೀವು ಅಂದ್ಕೊಂಡಿರೋದನ್ನು ನನ್ನ ಕೈಲಿ ಸಾಧ್ಯ ಅನ್ನುವಂಥ ಆ ಫೇತ್, ಆ ಟ್ರಸ್ಟ್, ಮತ್ತು ಆ ಧೈರ್ಯ ಮತ್ತು ಕಾನ್ಫಿಡೆನ್ಸು ಮುಂದೆ ಹೋಗೋದಕ್ಕೆ. ಇಲ್ಲಿ ಸ್ವಲ್ಪ ವೀಕ್ ಆಗಿದೆ ಎನರ್ಜಿ. ಈ ವೀಕ್ ಮೊಮೆಂಟಲ್ಲೇ ನಾವು ಗೆಲ್ಲಬೇಕಾಗಿರೋದು. ಏಕೆಂದರೆ ಈ ಮೊಮೆಂಟನ್ನು ಗೆದ್ದರೆ ವಿ ಕ್ಯಾನ್ ವಿನ್. ಮತ್ತು ಈ ಥರ ವೀಕ್ ಮೊಮೆಂಟ್ಸು ನಮ್ಮ ಇಡೀ ಲೈಫಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ನಾವು ಇದನ್ನು ಓವರ್ಕಮ್ ಮಾಡಿದ ಮಾತ್ರಕ್ಕೆ ಇದು ಮತ್ತೆ ಬರೋದಿಲ್ಲ ಅಂತಲ್ಲ. ದೀಸ್ ವೀಕ್ ಮೊಮೆಂಟ್ಸ್ ವಿಲ್ ಬಿ ದೇರ್ ಯಾವಾಗ್ಲೂ. ಬಟ್ ಈ ಟೈಮಲ್ಲೇ ನಾವು ಸ್ಟ್ರಾಂಗ್ ಆಗಿರಬೇಕಾಗಿರೋದು. ಈ ಟೈಮಲ್ಲೇ ನಾವು ನಮ್ಮ ನಂಬಿಕೆನ ಸ್ಟ್ರೆಂಥನ್ ಮಾಡ್ಕೋಬೇಕಾಗಿರೋದು. ಇದೇನು ಹೇಳ್ತಾ ಇದೆ ನನ್ನ ಮೈಂಡು, ದಟ್ ಈಸ್ ನಾಟ್ ಟ್ರೂ. ಈ ಎನರ್ಜೀಸ್ ಎಲ್ಲ ಪಾಸ್ ಆಗೋದಕ್ಕೆ ಐ ವಿಲ್ ಗಿವ್ ಮೈ ಸೆಲ್ಫ್ ಪರ್ಮಿಷನ್. ಸೊ ಈ ಎನರ್ಜೀಸ್ನೆಲ್ಲ ಹೋಗ್ತಾ ಹೋಗ್ತಾ ಐ ವಿಲ್ ಅಗೇನ್ ಬಿ ಕಾನ್ಫಿಡೆಂಟ್, ಐ ವಿಲ್ ಅಗೇನ್ ಬಿ ಸ್ಟ್ರಾಂಗ್. ಮತ್ತು ನನ್ನ ಪಾತು ಮತ್ತು ನಾನು ಏನು ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಈ ವೀಕ್ ಮೊಮೆಂಟ್ಸಲ್ಲೇ ನಮಗೆ ನಾವು ತೋರಿಸ್ಬೇಕಾಗಿರೋದು, ನಮಗೆ ನಾವು ಪ್ರೂವ್ ಮಾಡಬೇಕಾಗಿರೋದು ಇಟ್ ಈಸ್ ಪಾಸಿಬಲ್ ನಮ್ಮ ಕೈಯಲ್ಲಿ, ದಿಸ್ ಈಸ್ ನಾಟ್ ಟ್ರೂ ಅಂತ ಹೇಳಿ. ಓಕೆ, ಈ ನೆಗೆಟಿವ್ ಟಾಕ್ಸ್ ಎಲ್ಲ ಇಟ್ ಈಸ್ ನಾಟ್ ಟ್ರೂ. ಯಾಕೆಂದರೆ ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಬಿಲೀವ್ ಇನ್ ಯೂನಿವರ್ಸ್, ಐ ಬಿಲೀವ್ ಇನ್ ಮೈ ಹೈಯರ್ ಪವರ್ಸ್, ಆ್ಯಂಡ್ ಐ ಬಿಲೀವ್ ಇನ್ ಮೈ ಡ್ರೀಮ್ಸ್, ಮೈ ಗೋಲ್ಸ್, ಆ್ಯಂಡ್ ಐ ಬಿಲೀವ್ ಇನ್ ಮೈ ಸೆಲ್ಫ್. ಅದು ಈ ಮೊಮೆಂಟಲ್ಲಿ ಇನ್ನೂ ಹೆಚ್ಚಾಗಿ ಸ್ಟ್ರಾಂಗ್ ಆಗಬೇಕಾಗಿರೋದು. ಏಕೆಂದರೆ ಇದನ್ನು ಸ್ವಲ್ಪ ಪಾಸ್ ಮಾಡಿದರೆ ನಾವು, ದೇರ್ ಇಸ್ ಸನ್ಶೈನ್, ದೇರ್ ಇಸ್ ಸೋ ಮೆನಿ ಪೆಂಟಕಲ್ಸ್, ದಿಸ್ ಈಸ್ ಸಕ್ಸಸ್. ಓಕೆ, ಸೊ ಈ ಎನರ್ಜಿಯಿಂದ ಮೂವ್ ಆಗ್ತಾ ಆಗ್ತಾ ದೇರ್ ಇಸ್ ಲಾಟ್ ಆಫ್ ಕ್ಲಾರಿಟಿ, ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತು ಆ ಹೊಸ ಆಪರ್ಚುನಿಟಿಗೆ ರೆಡಿ ಆಗಿರೋದು, ಅಥವಾ ಆ ಆಪರ್ಚುನಿಟಿನ ರಿಸೀವ್ ಮಾಡ್ಕೊಳ್ಳೋಂಥ ಎನರ್ಜಿನ ವೆಲ್ಕಮ್ ಮಾಡ್ತಾ ಇರೋದು. ಸೊ ಇದು ಹಳೆ ಎನರ್ಜಿನ ತಳ್ತಾ ಇರೋದು, ಎಮೋಷನ್ಸ್ನ ರಿಲೀಸ್ ಮಾಡ್ತಾ ಇರೋದು. ಸೊ ದಟ್ ಈ ಬ್ಯೂಟಿಫುಲ್ ಅಬಂಡೆಂಟ್ ಸನ್ಶೈನ್ ಎನರ್ಜಿ ನಿಮ್ಮ ಲೈಫಲ್ಲಿ ಎಂಟ್ರ್ ಆಗೋದಕ್ಕೆ. ಓಕೆ, ಸೊ ದಟ್ ಈಸ್ ದ ಎನರ್ಜಿ ಫಾರ್ ನೆಕ್ಸ್ಟ್ 7 days ನಿಮಗೆ ಗ್ರೂಪ್ ನಂಬರ್ 1. ಹೋಪ್ಫುಲಿ ಇದು ರೆಸನೇಟ್ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ರೆಸನೇಟ್ ಆಗಿರೋ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಟು ನೋ ಮೋರ್ ಟ್ಯಾರೋ ಕಲಿಬೇಕಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಹೇಗೆ ಈ ಕಾರ್ಡೆಲ್ಲ ನಮ್ಮ ಲೈಫನ್ನ ಡಿಫೈನ್ ಮಾಡುತ್ತೆ, ಈ ಕ್ಯೂರಿಯಾಸಿಟಿ ಎಲ್ಲ ಇದ್ದರೆ ಕಲ್ತ್ಕೋಬೇಕು ಹೆಂಗಿದು, ವಾಟ್ ಇಸ್ ದಿಸ್ ಮ್ಯಾಜಿಕಲ್
ಟೂಲ್ ಅಂತೆಲ್ಲ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಲಿಂಕ್ ಇದೆ ಎನ್ರೋಲ್ ಆಗೋದಕ್ಕೆ. ಟ್ಯಾರೋ ಮಾಸ್ಟ್ರಿ ಕೋರ್ಸ್ ಪ್ರೋಗ್ರಾಮಿಗೆ ಗೋ ಎನ್ರೋಲ್. ಇನ್ನೆರಡೇ ದಿನ ಇರೋದು ಎನ್ರೋಲ್ಮೆಂಟಿಗೆ. ಆಲ್ ರೈಟ್. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಸ್ವಲ್ಪ ಈ ಎನರ್ಜಿ, ಈ ವೀಕ್ ಮೊಮೆಂಟ್ ಪಾಸ್ ಆಗೋದಕ್ಕೆ ಬಿಡಿ. ಯು ವಿಲ್ ಬಿ ಫಂಟಾಸ್ಟಿಕ್ ಆ್ಯಂಡ್ ಯು ವಿಲ್ ಬಿ ಅಮೇಝಿಂಗ್. ಓಕೆ, ಸೊ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಗ್ರೂಪ್ ನಂಬರ್ 2 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ 7 days ಎನರ್ಜಿ ಪ್ರೆಡಿಕ್ಷನ್ಸ್. ನೀವು ಅಪ್ಲೋಡ್ ಮಾಡಿರೋ ಟೈಮಲ್ಲಿ ನೋಡ್ತಾ ಇದ್ರೆ ಇದು ಈ ವಾರದ ಎನರ್ಜಿ ಪ್ರೆಡಿಕ್ಷನ್ಸ್. ಓಕೆ, ಸೊ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಮೆಸೇಜಸ್ ಬರ್ತಾ ಇರಲಿಲ್ಲ. ಲೈಕ್ ಐ ಹ್ಯಾಡ್ ಟು ವೇಟ್. ಏನು ಎನರ್ಜಿ ಹೇಗಿದೆ, ಏನು ಹೇಳಬೇಕು ಅಥವಾ ಏನು ಮೆಸೇಜ್ ಬರ್ತಾ ಇದೆ, ವಿಷನ್ ಬರ್ತಾ ಇದೆ ಅಂತ ಹೇಳಿ. ಸೊ ದಿಸ್ ಗಿವ್ಸ್ ಮಿ ಅ ಲಾಟ್ ಆಫ್ ಮಿಸ್ಟರಿ. ಆ ಮಿಸ್ಟರಿ ಎನರ್ಜಿ, ಸ್ವಲ್ಪ ಸರ್ಪ್ರೈಸ್ ಇರೋವಂಥ ಎನರ್ಜಿ. ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ, ಬಟ್ ದೇರ್ ಇಸ್ ಸಮಥಿಂಗ್ ಗುಡ್, ಸಮಥಿಂಗ್ ಬ್ಯೂಟಿಫುಲ್ ಅನ್ನುವಂಥ ಎನರ್ಜಿ. ದೇರ್ ಇಸ್ ದಿಸ್ ಆಪ್ಟಿಮಿಸ್ಟಿಕ್ ಎನರ್ಜಿ. ಅದೇನಂತ ಗೊತ್ತಿಲ್ಲ, ಬಟ್ ಐ ಆಮ್ ಗುಡ್, ಐ ಆಮ್ ಫೈನ್ ಅನ್ನೋ ಥರ ಎನರ್ಜಿ. ಯು ಆರ್ ಓಕೆ. ಯಾವ ಸಿಚುವೇಷನಲ್ಲಿ ಇದ್ದೀರಾ ಇವಾಗ ಎಲ್ಲ ತಿಳ್ಕೊಬೇಕಂತಿಲ್ಲ. ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಐ ಆಮ್ ಫೈನ್, ಐ ಆಮ್ ಕಂಫರ್ಟಬಲ್ ಅನ್ನುವಂಥ ಎನರ್ಜಿ. ಮತ್ತು ಕ್ಯೂರಿಯಾಸಿಟಿ ಜಾಸ್ತಿ ಇರುವಂಥ ಎನರ್ಜಿ. ಮತ್ತು ಎಕ್ಸ್ಪ್ಯಾನ್ಷನ್, ಹೊಸದಾಗಿ ಏನಾದರೂ ಕಲ್ತ್ಕೋಬೇಕು, ಹೊಸದನ್ನೇನಾದರೂ ತಿಳ್ಕೊಬೇಕು, ಅಥವಾ ನಾನು ಮಾಡ್ತಾ ಇರೋ ಪ್ರಾಕ್ಟೀಸಸಲ್ಲೇ ಇನ್ನೂ ನಾನು ಡೀಪಾಗಿ ಹೋಗಬೇಕು ಅನ್ನೋ ಥರ ಇಂಟ್ರೆಸ್ಟ್ ಬರುವಂಥ ಒಂದು ಎನರ್ಜಿ. ದೆರ್ ಇಸ್ ಅ ಲಾಟ್ ಆಫ್ ಎಕ್ಸ್ಪ್ಯಾನ್ಷನ್, ನಾಲೆಡ್ಜ್, ಮತ್ತು ಹೊಸದನ್ನು ತಿಳ್ಕೋಬೇಕು, ಮತ್ತು ಏನೂ ಹುಡುಕ್ತಾ ಇರೋವಂಥ ಒಂದು ಎನರ್ಜಿ. ಏನೂ ಹುಡುಕ್ತಾ ಇದ್ದೀರಾ ಅಥವಾ ಉತ್ತರಕ್ಕೋಸ್ಕರ ಹುಡುಕ್ತಾ ಇದ್ದೀರಾ, ಯಾವುದ್ರ ಬಗ್ಗೆನೋ ಆನ್ಸರ್ ಬೇಕು ಅಥವಾ ಏನೂ ತಿಳ್ಕೋಬೇಕು ಅಂಥೇಳಿ ಹುಡುಕ್ತಾ ಇರೋವಂಥ ಎನರ್ಜಿ. ಯು ಆರ್ ಕ್ಯೂರಿಯಸ್, ಯು ಆರ್ ನಾಟ್ ಎಕ್ಸೈಟೆಡ್, ಯು ಆರ್ ಸಿಂಪ್ಲಿ ಕ್ಯೂರಿಯಸ್. ಆ ಕ್ಯೂರಿಯಾಸಿಟಿ ಪೀಕಲ್ಲಿರುವಂಥ ಎನರ್ಜಿ ನಿಮಗೆ ನೆಕ್ಸ್ಟ್ ವೀಕು. ಇನ್ ಜನರಲ್ ಹೊಸತನದ ಹುಡುಕಾಟ ಅಥವಾ ಹೊಸದೇನಾದರೂ ಮಾಡುವಂಥ ಒಂದು ಇಂಟ್ರೆಸ್ಟು. ದೆರ್ ಇಸ್ ಸಮಥಿಂಗ್ ನ್ಯೂ ಅಂಡ್ ದೆರ್ ಇಸ್ ಸಮ್ ಮಿಸ್ಟ್ರಿ. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಅಂದರೆ ಎಲ್ಲನೂ ತೋರಿಸ್ತಾ ಇಲ್ಲ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಜನರಲ್ ಆಗಿ ನಿಮ್ಮ ಎನರ್ಜಿ. ಎಲ್ಲನೂ ತಿಳ್ಕೋಬೇಕಾಗಿಲ್ಲ, ಎಲ್ಲನೂ ತೋರ್ಸೋಕ್ಕಾಗೋದಿಲ್ಲ ಈ ಸಮಯದಲ್ಲಿ. ಎಲ್ಲನೂ ಈಸಿಯಾಗಿ ಸಿಕ್ಕೋದಿಲ್ಲ ಉತ್ತರ. ಸ್ವಲ್ಪ ಹುಡುಕಾಟ ಮಾಡಬೇಕಾಗತ್ತೆ. ಆ ಕ್ಯೂರಿಯಾಸಿಟಿನ ಇನ್ನೂ ರಿಟೈನ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ದಿಸ್ ಈಸ್ ಅ ಬ್ಯೂಟಿಫುಲ್ ಮಿಸ್ಟೀರಿಯಸ್ ಜರ್ನಿ. ನಿಮ್ಮ ಲೈಫು, ನೀವು ಇರೋವಂಥ ಸಿಚುವೇಶನ್ ಅಥವಾ ನೀವು ಎಂಟರ್ ಆಗ್ತಾ ಇರುವಂಥ ಫೇಸು. ಸೊ ಎಂಜಾಯ್ ದ ಕ್ಯೂರಿಯಾಸಿಟಿ, ಎಂಜಾಯ್ ದ ಅನ್ನೋನ್ ಆ್ಯಂಡ್ ಬಿ ಓಕೆ. ಎಲ್ಲನೂ ಆನ್ಸರು ನಮಗೆ ಸಿಗಬೇಕಂತಿಲ್ಲ. ಐ ಆಮ್ ಓಕೆ ವಿತ್ ದ ಅನ್ನೋನ್ ಅನ್ನೋವಂಥ ಒಂದು ಫೀಲಿಂಗು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ವೆರಿ ವೆರಿ ಇಂಟ್ರೆಸ್ಟಿಂಗ್, ಮಿಸ್ಟೀರಿಯಸ್, ಮಿಸ್ಟಿಕಲ್, ಒಂಥರ ಮ್ಯಾಜಿಕಲ್ ಎನರ್ಜಿ. ನಾನು ಎಲ್ಲಿದ್ದೀನಿ ಅಲ್ಲಿ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಬ್ಯೂಟಿ. ನಾನು ಎಲ್ಲಿದ್ದೀನಿ ಅಲ್ಲಿ ನಾನು ಖುಷಿನ ಹುಡುಕ್ತಾ ಇದ್ದೀನಿ. ಏನೂ ಹುಡುಕ್ತಾ ಇರೋ ಥರ. ಮೇ ಬಿ ರಿಯಲ್ ಆಗೇ ಏನಾದರೂ ಹುಡುಕ್ತಾ ಇರ್ಬೋದು, ಅಥವಾ ಏನಾದರೂ ಕಳ್ಕೊಂಡು ಹುಡುಕ್ತಾ ಇರೋದು, ಅಥವಾ ದೆರ್ ಇಸ್ ಸಮಥಿಂಗ್ ಯು ಆರ್ ಸರ್ಚಿಂಗ್ ಅನ್ನೋ ಥರ ಒಂದು ಫೀಲಿಂಗು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಇದು ಯಾವ ರೀತಿ ಟ್ರಾನ್ಸ್ಪೈರ್ ಆಗುತ್ತೆ ನೆಕ್ಸ್ಟ್ ವೀಕಲ್ಲಿ ಅಂತ ನೋಡೋಣ. ವೆರಿ ವೆರಿ ಮಿಸ್ಟೀರಿಯಸ್ ಎನರ್ಜಿ. ಯಾಕೆಂದರೆ ಮೆಸೇಜಸ್ ಕೂಡ ಫ್ಲೋ ಅಲ್ಲಿಲ್ಲ. ಲೈಕ್ ಏನೂ ಹಿಡಿದಿಟ್ಟು ಮೆಸೇಜ್ ಬರ್ತಾ ಇರೋ ಥರ. ಎಲ್ಲ ಹೇಳೋಕ್ಕಾಗೋದಿಲ್ಲ, ಇಷ್ಟು ಮಾತ್ರನೇ ನಾವು ಇನ್ಫಾರ್ಮೇಷನ್ ಕೊಡೋಕ್ಕಾಗೋದು ಅನ್ನೋ ಥರ ಒಂದು ಫೀಲಿಂಗು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ವೆರಿ ವೆರಿ ಇಂಟ್ರೆಸ್ಟಿಂಗ್. ಯಾ, ಲುಕ್ ಎಟ್ ದಟ್, ವಿ ಹ್ಯಾವ್ ಫಾಗ್ಡ್ ಇನ್ ಎನರ್ಜಿ. ಗೋ ಸ್ಲೋ, ಟೇಕ್ ಟೈಮ್. ಯಾ, ಇಟ್ is very mysterious energy. Group number 2, like ಎಲ್ಲಾನು ತೋರಿಸ್ತಾ ಇಲ್ಲ, ಎಲ್ಲಾನು ಲೈಕ್ ದೇರ್ ಇಸ್ ಅ ಎಲಿಮೆಂಟ್ ಆಫ್ ಸರ್ಪ್ರೈಸ್. ನಿಮಗೆ ಕೆಲವೊಂದು ವಿಚಾರಗಳು ಸರ್ಪ್ರೈಸಿಂಗ್ ಆಗಿರ್ಬೋದು, ಏನಂತ ಗೊತ್ತಿಲ್ದಿರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥ ಸಿಚುವೇಶನು. ಸೊ ಇಟ್ ಕ್ಯಾನ್ ಬಿ ಗುಡ್ ಆ್ಯಂಡ್ ಇಟ್ ಕ್ಯಾನ್ ಬಿ ನಾಟ್ ಸೋ ಗುಡ್ ಆಲ್ಸೋ. ಸೊ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಇಟ್ ಕ್ಯಾನ್ ಹೆಲ್ಪ್ ನೆಕ್ಸ್ಟ್ ವೀಕ್ಗೆ. ಯಾಕೆಂದರೆ ನೆಕ್ಸ್ಟ್ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಸ್ವಲ್ಪ ಕನ್ಫ್ಯೂಸ್ಡ್ ಎನರ್ಜಿನೂ ಇರ್ಬೋದು. ನೆಕ್ಸ್ಟ್ ಏನಂತ ಗೊತ್ತಿಲ್ದಿರ ನಾವು ಮಿಸ್ಕ್ಯಾಲ್ಕುಲೇಟ್ ಮಾಡೋ ಚಾನ್ಸಸ್ ತುಂಬ ಇದೆ. ಸೊ ಬೆಟರ್ ನಾವು ಹಿಂದಿನ ದಿನವೇ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂಥೇಳಿ. ಸೊ ಸಡನ್ ಸರ್ಪ್ರೈಸಸ್ನ ಅವಾಯ್ಡ್ ಮಾಡೋದಕ್ಕೆ, ಎಸ್ಪೆಷಲಿ ಕೆಲಸದ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ, ನೀವು ಸ್ಟೂಡೆಂಟ್ಸ್ ಇದ್ದರೆ ಓದೋ ವಿಚಾರದಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಇಟ್ ಕ್ಯಾನ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಬಿಕಾಸ್ ಮುಂದೆ ಏನು ಸಿಗ್ತಾ ಇದೆ ಅಂತ ಗೊತ್ತಿಲ್ಲ. ಲೈಕ್ ಫಾಗ್ಡ್ ಇನ್ ಎನರ್ಜಿ ಇರೋದ್ರಿಂದ ಮುಂದೆ ಫುಲ್ಲು ಮಂಜು ಮಸುಕು ಇರೋವಂಥ ಒಂದು ಎನರ್ಜಿ ಇರೋದ್ರಿಂದ ಅದು ಹೋಗಿ ಎಲ್ಲಿ ಹಿಟ್ ಆಗುತ್ತೆ ಅಂತ ಗೊತ್ತಿಲ್ಲ ಈ ಶಿಪ್ಪು.
ಓಕೆ, ಒಂದು ಐಲ್ಯಾಂಡ್ಗೆ ಇಟ್ಟಾಗ್ಬೋದು. ಆ ಐಲ್ಯಾಂಡ್ ಬಂದು ಬ್ಯೂಟಿಫುಲ್, ವಂಡರ್ಫುಲ್, ಜಾಯ್ಫುಲ್, ಎಕ್ಸೈಟಿಂಗ್ ಐಲ್ಯಾಂಡ್ ಇರ್ಬೋದು, ಅಥವಾ ಐಸ್ಬರ್ಗ್ಗೆ ಇಟ್ಟಾಗ್ಬೋದು. ಅದು ಯಾವ ರೀತಿ ಮುಂದೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ವೆರಿ ವೆರಿ ಮಿಸ್ಟೀರಿಯಸ್ ಆ್ಯಂಡ್ ಸರ್ಪ್ರೈಸಿಂಗ್ ಎನರ್ಜಿ ನಿಮ್ಮ ಗ್ರೂಪ್ದು. ಸೊ ಇಟ್ ಈಸ್ ಆಬ್ಸಲ್ಯೂಟ್ಲಿ ಅಡ್ವೈಸ್ ನಿಮಗೆ ನೆಕ್ಸ್ಟ್ ವೀಕ್ಗೆ ಆದಷ್ಟು ಪ್ಲ್ಯಾನ್ಡ್ ಕೆಲಸಗಳು ಮಾಡಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಮುಂಚೆನೇ ಎಲ್ಲಾದರೂ ಹೋಗಬೇಕಿದ್ರೆ ಪ್ಲಾನ್ ಮಾಡಿ, ಬುಕ್ ಮಾಡಿ, ಎಲ್ಲರಿಗೂ ಕ್ರಾಸ್ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಎಲ್ಲಾದರೂ ಹೋಗಬೇಕಂತಿದ್ರೆ. ಏಕೆಂದರೆ ಟೈಮ್ ಮಿಸ್ ಮ್ಯಾಚ್ ಆಗೋ ಚಾನ್ಸಸ್ ಇರ್ಬೋದು, ಅಥವಾ ನೀವೊಂದು ಜಾಗ ಹೇಳಿ ಬೇರೆಯವ್ರು ಇನ್ನೊಂದು ಜಾಗಕ್ಕೆ ಹೋಗೋವಂಥ ಚಾನ್ಸಸ್ ಇರ್ಬೋದು. ಅದೇ ಜಾಗ ಬೇರೆ ಬೇರೆ ಲೊಕೇಶನ್ಗಳಲ್ಲಿರುತ್ತೆ, ಲೈಕ್ ಬ್ರಾಂಚಸ್ಗಳಲ್ಲಿ. ನಾನು ಇದು ಅಂದ್ಕೊಂಡಿದ್ದೆ, ನೀವು ಅಲ್ಲಿ ಹೋದ್ರ ಅನ್ನೋ ಥರ. ಸೊ ದೆರ್ ಇಸ್ ಸಮಥಿಂಗ್ ಕನ್ಫ್ಯೂಷನ್, ದೆರ್ ಇಸ್ ಸಮ್ ಮಿಸ್ಟ್ರಿ, ದೆರ್ ಇಸ್ ಸಮ್ ಸರ್ಪ್ರೈಸ್. ಅದೇ ಇಟ್ ಕ್ಯಾನ್ ಬಿ ಗುಡ್ ಆರ್ ನಾಟ್ ಸೊ ಗುಡ್. ಸೊ ಟು ಬಿ ಪ್ರಿಪೇರ್ಡ್ ಈಸ್ ದ ಪರ್ಫೆಕ್ಟ್ ಥಿಂಗ್. ನಿಮಗೆ ನೆಕ್ಸ್ಟ್ 7 ಡೇಸ್ಗೆ ಬಿ ಪ್ರಿಪೇರ್ಡ್. ಓಕೆ, ಮತ್ತು ಸ್ವಲ್ಪ ಫ್ಲೆಕ್ಸಿಬಲ್ ಆಗು ಇರಿ. ನಮ್ಮ ಪ್ಲ್ಯಾನ್ಗಳು ನಾವು ಅಂದ್ಕೊಂಡಿರೋ ಥರ ಆಗದೆ ಇರ್ಬೋದು, ಬಟ್ ಇಟ್ ವಿಲ್ ಸ್ಟಿಲ್ ವರ್ಕ್. ಪ್ಲ್ಯಾನ್ ಚೇಂಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರೋದು ಇಟ್ ವಿಲ್ ಬಿ ರಿಯಲಿ ರಿಯಲಿ ಹೆಲ್ಪ್ಫುಲ್. ಮತ್ತು ಅಷ್ಟೊಂದು ಫೋರ್ಸಲ್ಲಿ ಹೋಗಬೇಡಿ, ಯಾಕೆಂದರೆ ನಾವು ಈ ಶಿಪ್ ತೊಗೊಂಡು ಫೋರ್ಸಾಗಿ ಹೋಗ್ತಿದ್ದಾಗ ಆ ಫಾಗ್ಡ್ ಇನ್ ಎನರ್ಜಿ, ಮುಂದೆ ಏನಿದೆ ಅಂತ ಗೊತ್ತಿಲ್ಲ ಅಂದಾಗ ಇಟ್ ಈಸ್ ನಾಟ್ ಅಡ್ವೈಸ್ಡ್. ಸ್ಲೋ ಆಗಿ ಹೋದಷ್ಟು ನಾವು ಹಿಟ್ಟನ್ನ ಎಲ್ಲಿ ಹಿಟ್ ಮಾಡ್ತಾ ಇದೆ ಅದು ಅಟ್ಲೀಸ್ಟ್ ಆ ಡ್ಯಾಮೇಜ್ನ ಕಂಟ್ರೋಲ್ ಮಾಡಬಹುದು, ಇನ್ ಕೇಸ್ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇದ್ದರೆ. ಸೊ ತುಂಬ ಜಾಸ್ತಿ ಫೋರ್ಸ್ಫುಲ್ಲಾಗಿ ಎಲ್ಲ ಆ್ಯಕ್ಷನೂ ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ಪ್ಲ್ಯಾಂಡ್ ಆ್ಯಕ್ಷನ್ಸ್ನ ತೊಗೊಳ್ಳಿ. ಆದಷ್ಟು ನೀವು ಏನು ಮಾಡ್ತಾಯಿದ್ದೀರಾ ಅದನ್ನು ತಿಳ್ಕೊಂಡು ಮಾಡಿ, ವಿಚಾರ ಮಾಡಿ ಮತ್ತು ಎಲ್ಲರೂ ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ. ಎಸ್ಪೆಷಲಿ ನೀವು ಟ್ರಾವೆಲ್ ಎಲ್ಲ ಮಾಡ್ತಿದ್ರೆ, ಯಾಕೆಂದರೆ ನಮಗೆ ಶಿಪ್ ಇದೆ, ದೇ ಆರ್ ಗೋಯಿಂಗ್ ಸಮ್ವೇರ್, ಬಟ್ ಮುಂದ್ಗಡೆ ಫುಲ್ಲು ಫಾಗ್ ಕವರ್ ಆಗಿದೆ. ಸೊ ನೀವು ಟ್ರಿಪ್ಸ್ಗಳೆಲ್ಲ ಇದ್ದರೆ ಪ್ರಾಪರಾಗಿ ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಮತ್ತು ಚೆಕ್ ಲಿಸ್ಟ್ಗಳು ಮಾಡ್ಕೊಳ್ಳಿ. ಏನೆಲ್ಲ ನೀವು ಕವರ್ ಮಾಡಬೇಕು ಆ್ಯಕ್ಟಿವಿಟೀಸ್ನ, ಅಥವಾ ಆ ಟ್ರಿಪ್ಪಿಗೆ ಹೋಗೋದಕ್ಕೆ ಮುಂಚೆ ಏನೆಲ್ಲ ಬೇಕು, ನೆಸೆಸಿಟೀಸ್ ಏನು, ಅದ್ರ ಬಗ್ಗೆನೂ ದೇರ್ ಹ್ಯಾಸ್ ಟು ಬಿ ಅ ಪ್ರಾಪರ್ ಚೆಕ್ ಲಿಸ್ಟ್, ಟು ಡೂ ಲಿಸ್ಟ್, ಪ್ರಾಪರ್ ಪ್ಲ್ಯಾನಿಂಗ್, ಮತ್ತು ಟು ಬಿ ಆರ್ಗನೈಸ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟ್ 7 ಡೇಸ್ಗೆ. ಇಟ್ ಫೀಲ್ಸ್ ವೆರಿ ಮಿಸ್ಟಿಕಲ್, ಇಟ್ ಕುಡ್ ಬಿ ಮ್ಯಾಜಿಕಲ್ ಆಲ್ಸೋ, ಬಟ್ ಲಾಟ್ ಆಫ್ ಮಿಸ್ಟ್ರಿ. ಓಕೆ, ಕಂಪ್ಲೀಟ್ಲಿ ಎಲ್ಲ ಇನ್ಫಾರ್ಮೇಷನನ್ನು ಕಾಣಿಸ್ತಾ ಇಲ್ಲ, ತೋರಿಸ್ತಾ ಇಲ್ಲ. ನಾನು ಏನು ವಿಷನ್ ಅಂತ ಹೇಳಿ ನಾನು ಅದನ್ನು ತಿಳ್ಕೊಳ್ಳೋಕ್ಕೆ ಹೋದ್ರೂ ಐ ಆಮ್ ನಾಟ್ ಗೆಟಿಂಗ್ ಎನಿಥಿಂಗ್, ಲೈಕ್ ಫುಲ್ಲು ಬ್ಲ್ಯಾಂಕ್ ಆಗಿರೋ ಥರ ಇದೆ. ಮುಂದೆ ಎಕ್ಸಾಕ್ಟ್ಲಿ ಅನ್ನೋನ್ ಟೆರಿಟರಿ, ಯು ಆರ್ ಎಕ್ಸಾಕ್ಟ್ಲಿ ವೆರ್ ಯು ನೀಡ್ ಟು ಬಿ. ಬಟ್ ನೋ ದ್ಯಾಟ್ ಈ ಡಿ ಟೂರ್ಗಳು ಮತ್ತು ಡಿಟೋರ್ ಅಂತ ಅಂದರೆ ನಾವು ಎಲ್ಲಾದರೂ ಹೋಗ್ಬೇಕಂತ ಅಂದ್ಕೊಂಡಿರ್ತೀವಿ, ಬಟ್ ಅದು ಕ್ಯಾನ್ಸಲ್ ಆಗೋಗುತ್ತೆ. ಸರಿ ಬೇರೆ ಪ್ಲ್ಯಾನ್ ಮಾಡೋಣ ಅಂಥೇಳಿ ಬೇರೆ ಕಡೆ ಹೋಗ್ಬೋದು. ಸೊ ದ್ಯಾಟ್ ಈಸ್ ಆಬ್ಸಲ್ಯೂಟ್ಲಿ ಓಕೆ. ಯಾಕೆಂದರೆ ನೀವು ಯಾವ ಸಮಯದಲ್ಲಿ ಯಾವ ಜಾಗದಲ್ಲಿ ಯಾರನ್ನು ಭೇಟಿ ಮಾಡಬೇಕು ಅದೆಲ್ಲ ಪರ್ಫೆಕ್ಟಾಗಿರುತ್ತೆ. ಬಟ್ ಆದಷ್ಟು ಸರ್ಪ್ರೈಸಸ್ನ ಅಥವಾ ಅನ್ವಾಂಟೆಡ್ ಸರ್ಕಮ್ಸ್ಟಾನ್ಸಸ್ನ ಅವಾಯ್ಡ್ ಮಾಡಬೇಕಂತ ಅಂದರೆ ಪ್ರಾಪರಾಗಿ ಪ್ಲ್ಯಾನ್ ಮಾಡೋದು ಇಟ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ರಿಯಲಿ ಹೆಲ್ಪ್ಫುಲ್ ನಿಮಗೆ ಈ ವಾರ. ಆ್ಯಂಡ್ ವಿ ಹ್ಯಾವ್ ಅನ್ನೋನ್ ಟೆರಿಟರಿ, ಅದನ್ನೇ ಹೇಳ್ತಾ ಇರೋದು. ಮುಂದೆ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಇದು ಯಾವುದೋ ಒಂದು ಜಾಗಕ್ಕೆ ರೀಚ್ ಆಗಿದ್ದೀವಿ, ಮುಂದೆ ಏನಂತ ಗೊತ್ತಿಲ್ಲ, ಏನು ಸಿಗತ್ತೆ ಪರವಾಗಿಲ್ಲ ಅಂತ ಹೇಳಿ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಟು ಹೋಗ್ತಾ ಇರೋವಂಥ ಒಂದು ಇನಿಷಿಯಲ್ ವೀಕ್ಸಲ್ಲಿ ಅಟ್ಲೀಸ್ಟ್ ಆ ಫುಲ್ ಮೂನ್ ಎನರ್ಜಿ ತನಕ. ಅದಾದ ನಂತರ ಸ್ವಲ್ಪ ಇನ್ ದ ಫ್ಲೋ. ಓಕೆ, ಈ ಎನರ್ಜಿ, ಈ ಫಾಗ್ ಕ್ಲಿಯರ್ ಆಗುತ್ತೆ, ಯು ವಿಲ್ ಫೀಲ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್, ವಿ ಹ್ಯಾವ್ ಇನ್ ದ ಫ್ಲೋ. ಸೊ ಆ ಎನರ್ಜಿ ಇದ್ದಾಗ ಸೊ ಬಿ ರಿಯಲಿ ಪ್ರೀ-ಪ್ಲ್ಯಾಂಡ್ ಆ್ಯಂಡ್ ಆರ್ಗನೈಸ್ಡ್ ಈಸ್ ದ ಅಡ್ವೈಸ್ ನಿಮಗೆ ಗ್ರೂಪ್ ನಂಬರ್ 2. ಯಾಕೆಂದರೆ ಈ ಎನರ್ಜಿ ಪಾಸ್ ಆದಮೇಲೆ ವಿ ಹ್ಯಾವ್ ಇನ್ ದ ಫ್ಲೋ, ಎಲ್ಲ ಕ್ಲಾರಿಟಿ ಇರುತ್ತೆ, ಆ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗಿರೋದು, ಆ್ಯಂಡ್ ಯು ಆರ್ ಈಸಿಲಿ ನ್ಯಾವಿಗೇಟಿಂಗ್. ಇದು ಸ್ವಲ್ಪ ಇಲ್ಲಿ ಈ ಕ್ಲೌಡಿ ಫಾಗ್ಡ್ ಎನರ್ಜಿ, ಸ್ವಲ್ಪ ಸ್ಲೋ ಎನರ್ಜಿ, ಕನ್ಫ್ಯೂಸ್ಡ್ ಎನರ್ಜಿ, ಏನು ಗೊತ್ತಿಲ್ಲ ಬಟ್ ಐ ಡೋಂಟ್ ನೋ ಐ ವಿಲ್ ಬಿ ಫೈನ್ ಅನ್ನೋ ಥರ ಎನರ್ಜಿ. ಇಟ್ ಈಸ್ ನಾಟ್ ಇರಿಟೇಟಿಂಗ್. ಓಕೆ, ಇದು ಇರಿಟೇಟ್ ಮಾಡುವಂಥ ಎನರ್ಜಿ ಅಲ್ಲ, ಬಟ್ ಜಸ್ಟ್ ಅಪ್ಡೇಟ್ ನಿಮಗೆ ಈ ಥರ ಅನಿಸೋ ಅಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿ.
ಇಟ್ ಕ್ಯಾನ್ ಬಿ ಗುಡ್ ಆ್ಯಂಡ್ ಮ್ಯಾಜಿಕಲ್ ಆಲ್ಸೋ. ಓಕೆ, ನೀವು ಎಲ್ಲೋ ಅಂದ್ಕೊಂಡಿರ್ತೀರಾ ಬಟ್ ಸಮ್ಹೌ ಬೇರೆ ಜಾಗಕ್ಕೆ ರೀಚ್ ಆಗ್ತೀರಾ. ಅದು ದಟ್ ಈಸ್ ಗೋಯಿಂಗ್ ಟು ಬಿ ದ ವಂಡರ್ಫುಲ್ ಟ್ರಿಪ್. ಓಕೆ, ಯಾರು ಆ ಜಾಗಕ್ಕೆ ಹೋಗಿಲ್ಲ ಅಥವಾ ತುಂಬ ಕಡಿಮೆ ಜನ ಹೋಗುವಂಥ ಜಾಗ ಇರ್ಬೋದು. ಸೊ ದೇರ್ ಇಸ್ ಸಮಥಿಂಗ್ ಡಿವೈನ್ಲಿ ಡಿಟೋರ್. ಓಕೆ, ಡಿವೈನ್ ಕ್ಯಾನ್ಸಲೇಷನ್ಸ್, ಡಿವೈನ್ ಡಿಟೋರ್. ಸೊ ನಿಮ್ಮ ಪ್ಲ್ಯಾನ್ಸಲ್ಲೂ ತುಂಬ ಫ್ಲೆಕ್ಸಿಬಲ್ ಆಗಿರೋದು ಇಟ್ ಈಸ್ absolutely advised. ನೀವು ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಿಂದ ನಿಮ್ಮ ಆಫೀಸಿಗೆ ತಲುಪೋದಕ್ಕೆ ಒಂದು 35 ಮಿನಿಟ್ಸ್ ಆಗ್ಬೋದು. ರೆಗ್ಯುಲರ್ ರೂಟ್ ಅದು, ಯಾವಾಗಲೂ ಇದೇ ರೂಟಲ್ಲಿ ಹೋಗ್ತೀರಾ, ಇಲ್ಲೇ ಲೆಫ್ಟ್ ತೊಗೊಳ್ತೀರಾ, ಇಲ್ಲೇ ರೈಟ್ ತೊಗೊಳ್ತೀರಾ, ಇಲ್ಲೇ ಸ್ಟ್ರೇಟ್ ಹೋಗ್ತೀರಾ, ಈ ಥರ ಎಕ್ಸಾಕ್ಟ್ಲಿ 35 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿ. ಬಟ್ ದೇರ್ ಆರ್ ಚಾನ್ಸಸ್ ಮೇ ಬಿ ನೀವು ಯಾವಾಗಲೂ ಹೋಗೋ ರೂಟಲ್ಲಿ ಏನಾದರೂ ರೋಡಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಟೇಕ್ ಲೆಫ್ಟ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಹೋಗ್ತಾ ಅದು ಬೇರೆ ಕಡೆ ತೊಗೊಂಡು ಹೋಗುತ್ತೆ ನಿಮ್ಮ ದಾರಿನ. ಆ್ಯಂಡ್ ನಿಮ್ಮ ಆಫೀಸ್ಗೆ ಹೋಗೋದು 35 ಮಿನಿಟ್ಸು 45 ಮಿನಿಟ್ಸ್ ಆಗ್ಬಿಡ್ಬೋದು. ಸೊ ಬಟ್ ನೋ ದಟ್ ಇಟ್ ಈಸ್ ಪರ್ಫೆಕ್ಟ್ಲಿ ಇಂಪರ್ಫೆಕ್ಟ್ ವೀಕ್ ನಿಮಗೆ. ಸೊ ಈ ಸ್ವಲ್ಪ ಚೇಂಜಸ್ಸು, ಮಿಸ್ಅಲೈನ್ಮೆಂಟ್ಸು ಆ್ಯಕ್ಚುಲಿ ನಿಮ್ಮ ಬೆನಿಫಿಟ್ಟಿಗೆ ಅಥವಾ ನಿಮ್ಮನ್ನು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಜಾಗಕ್ಕೆ ತಲುಪಿಸೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಬಿ ಓಕೆ, ಟೆನ್ಷನ್ ಮಾಡ್ಕೋಬೇಡಿ ಪ್ಲ್ಯಾನ್ಸ್ ಚೇಂಜ್ ಆದರೆ ಅಥವಾ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ. ಇಟ್ಸ್ ಓಕೆ, ಟೇಕ್ ಲೆಫ್ಟ್. ಈ ರೋಡ್ ಕ್ಲೋಸ್ ಆಗಿದೆ ಅಂತ ಅನಿಸಿದ್ರೆ ಆ್ಯಕ್ಚುಲಿ ರಿಯಲ್ ಸಿನಾರಿಯೋ ಇದು, ಆ ಥರ ಆಗೋ ಚಾನ್ಸಸ್ ಇದ್ದರೆ, ಅಥವಾ ಎಕ್ಸಾಂಪಲ್ ವೈಸ್ ಇದು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಬೇರೆ ಎಲ್ಲೋ ಹೋಗ್ಬೇಕಂತ ಅನ್ನಿಸ್ತಾ ಇದೆ, ಈ ಥರ ಎಲ್ಲ ಇನ್ಸ್ಟಿಗೇಷನ್ಸ್ ಅಥವಾ ಇಂಟ್ಯೂಷನ್ ಬಂದಾಗ ಫಾಲೋ ದ್ಯಾಟ್. ಓಕೆ, ತುಂಬ ಸ್ಟ್ರಿಕ್ಟಾಗಿ ಹೀಗೆ ಆಗಬೇಕು ಅಂತಂದರೆ ಇಟ್ ಕ್ಯಾನ್ ಬಿ ಲಿಟಲ್ ಬಿಟ್ ಟ್ರಿಕ್ಕಿ ನೆಕ್ಸ್ಟ್ 7 ಡೇಸ್ಗೆ. ಬಿ ಫ್ಲೆಕ್ಸಿಬಲ್ ವಿತ್ ದ ಆ್ಯಕ್ಚುಯಲ್ ಪ್ಲ್ಯಾನ್. ನಿಮ್ಮ ಕೈ ಎಷ್ಟು ಪ್ರೀ ಪ್ಲ್ಯಾನ್ ಮಾಡೋಕ್ಕಾಗತ್ತೆ ಮಾಡಿ. ಇನ್ ಕೇಸ್ ಆ ಪ್ಲ್ಯಾನೂ ಮೀರಿ ಎನರ್ಜೀಸ್ ನಿಮ್ಮನ್ನು ಡಿಟೋರ್ ಮಾಡಿದಾಗ ನೋ ದಟ್ ಇಟ್ ಈಸ್ ಡಿವೈನ್ಲಿ ಗೈಡೆಡ್. ಓಕೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅದನ್ನೇ ಹೇಳ್ತಾ ಇರೋದು. ಓಕೆ, ದ ಫಸ್ಟ್ ಕಾರ್ಡ್ ವಿ ಹ್ಯಾವ್ ಇಸ್ ಟೆಂಪ್ರೆನ್ಸ್ ಕಾರ್ಡ್. ಸ್ವಲ್ಪ ಪೇಷನ್ಸ್ ಮತ್ತು ಬ್ಯಾಲೆನ್ಸ್ ತುಂಬ ಮುಖ್ಯ ಈ ವಾರ. ಈ ಕಾರ್ಡಲ್ಲಿ ಹಿಂದ್ಗಡೆ ಸನ್ ಇರೋದು, ಬಟ್ ಈ ಏಂಜಲ್ ಕಣ್ಣು ಮುಚ್ಕೊಂಡಿದ್ದಾರೆ, ಹಿಂದೆ ಸನ್ ಇದೆ ಮತ್ತು ನೀರೊಳಗಡೆ ಕಾಲಿಟ್ಟಿರೋದು. ಇಟ್ ಆಲ್ ಫೀಲ್ಸ್ ಲೈಕ್ ದಿಸ್ ಈಸ್ ನಾಟ್ ದ ವೀಕ್ ಫಾರ್ ಮೇಜರ್ ಡಿಸಿಷನ್ಸ್. ಓಕೆ, ಈ ವೀಕ್ ಬಂದು ಆದಷ್ಟು ಸಿಂಪಲಾಗಿ ಇಟ್ಕೊಳ್ಳಿ. ಸಿಂಪಲ್ ಆ್ಯಕ್ಟಿವಿಟೀಸ್, ಸಿಂಪಲ್ ಡಿಸಿಷನ್ಸ್, ಆದಷ್ಟು ರೂಟೀನ್ ಫಾಲೋ ಮಾಡೋದು, ಆದಷ್ಟು ಗೊತ್ತಿರೋ ಅಂಥದ್ದನ್ನು ಮಾಡೋದು, ಈ ಥರ ಮಾಡೋದು. ಇಟ್ ಕ್ಯಾನ್ ರಿಯಲಿ ಬ್ರಿಂಗ್ ಯು ಸಮ್ ಬ್ಯಾಲೆನ್ಸ್. ಅಷ್ಟೊಂದು ಫೋರ್ಸ್ಫುಲ್ಲಾಗಿ ಯಾವ ಆ್ಯಕ್ಷನೂ ತಗೊಳ್ಳದೇ ಇರೋದು, ಸ್ವಲ್ಪ ಪೇಷನ್ಸ್ ಆಗಿರೋದು ಈ ವಾರ ಕ್ಯಾನ್ ಬಿ ರಿಯಲಿ ಇಂಪಾರ್ಟೆಂಟ್. ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್ ಹಿಯರ್. 2 ಮೇಜರ್ ಆರ್ಕಾನ ಕಾರ್ಡು. ಆ್ಯಕ್ಚುಲಿ ಈ ವಾರ ತುಂಬ ಇಂಪಾರ್ಟೆಂಟ್ ಆಗಿರೋ ಥರ ಇದೆ. ನಿಮ್ಮ ಎನರ್ಜಿನ ಶಿಫ್ಟ್ ಮಾಡೋದಕ್ಕೆ ಟುವರ್ಡ್ಸ್ ಫ್ಯೂಚರ್. ಓಕೆ, ನಿಮ್ಮ ಓವರಾಲ್ ಎನರ್ಜಿನ, ನಿಮ್ಮ ಓವರಾಲ್ ಮೈಂಡ್ ಸೆಟ್ಟನ್ನು ಶಿಫ್ಟ್ ಮಾಡೋದಕ್ಕೆ ಈ ವಾರ ಕ್ಯಾನ್ ಬಿ ರಿಯಲಿ ಇಂಪಾರ್ಟೆಂಟ್. ಯಾಕೆಂದರೆ 2 ಮೇಜರ್ ಆರ್ಕಾನ ಕಾರ್ಡ್ ಬಂದಿರೋದ್ರಿಂದ, ಮತ್ತು ವರ್ಲ್ಡ್ ಕಾರ್ಡು. ಸಮ್ ಆಫ್ ಯು ಮೇ ಬಿ ಟ್ರಾವೆಲಿಂಗ್, ಯಾಕೆಂದರೆ ಈ ಕಾರ್ಡು ಕ್ಯಾನ್ ಬಿ ಅಬೌಟ್ ಟ್ರಾವೆಲಿಂಗ್, ಹಿಂಟ್ ಅಬೌಟ್ ಟ್ರಾವೆಲಿಂಗ್. ನೀವು ಟ್ರಾವೆಲ್ ಎಲ್ಲ ಮಾಡ್ತಿದ್ರೆ, ಆಲ್ರೆಡಿ ಪ್ಲ್ಯಾನ್ ಆಗಿದ್ರೆ, ಜಸ್ಟ್ ಬಿ ವೆರಿ ಕ್ಲಿಯರ್. ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ, ಅಲ್ಲಿ ಏನು ಮಾಡ್ತೀರಾ, ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಇಟ್ಕೊಂಡು ಹೋಗಿ. ದಟ್ ಈಸ್ ಫಾರ್ ಸಮ್ ಆಫ್ ಯು ಟ್ರಾವೆಲ್ ಮಾಡ್ತಿರೋರಿಗೆ. ಯಾಕೆಂದರೆ ಈ ಕಾರ್ಡಲ್ಲೂ ದೇ ಆರ್ ಟ್ರಾವೆಲಿಂಗ್, ಈ ಕಾರ್ಡಲ್ಲೂ ದೇ ಆರ್ ಟ್ರಾವೆಲಿಂಗ್. ವರ್ಲ್ಡ್ ಕಾರ್ಡ್ ಕ್ಯಾನ್ ಬಿ ಅ ಟ್ರಾವೆಲ್. ಸೊ ಈ ಕಾರ್ಡಲ್ಲೂ ದೇರ್ ಇಸ್ ಅ ಗ್ಲೋಬ್. ಟ್ರಾವೆಲ್ ಮಾಡ್ತಿರೋರಿಗೆ ಬಿ ವೆರಿ ಆರ್ಗನೈಸ್ಡ್ ಆ್ಯಂಡ್ ಪ್ರಾಪರ್ಲಿ ಚೆಕ್ ಲಿಸ್ಟ್ ಎಲ್ಲ ಮಾಡಿಕೊಂಡು ದ್ಯಾಟ್ ವಿಲ್ ಹೆಲ್ಪ್ ಯು. ಯಾಕೆಂದರೆ ಮಿಸ್ ಮಾಡಿಬಿಡ್ಬೋದು ಅಥವಾ ಕ್ಯಾಲ್ಕುಲೇಟ್ ಮಾಡ್ಬೋದು ಟೈಮನ್ನು. ಲೈಕ್ ಇಷ್ಟೊತ್ತಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಇಷ್ಟೊತ್ತಾಯಿತು ಅಂಥೇಳಿ ಸ್ವಲ್ಪ ಡಿಲೇಸ್ ಆಗೋದು, ಡಿಟೋರ್ ಆಗೋ ಚಾನ್ಸಸ್ಗಳು ಇರೋ ಸಾಧ್ಯತೆ ಇದೆ ನಿಮಗೆ ಈ ವಾರ. ಓಕೆ, ನೆಕ್ಸ್ಟ್ ಕಾರ್ಡ್ ಬಂದು ಹರ್ಮಿಟ್ ಕಾರ್ಡ್. 3 ಮೇಜರ್ ಆರ್ಕಾನ ಕಾರ್ಡ್ ಇದೆ ನಿಮ್ಮ ಗ್ರೂಪಲ್ಲಿ, ಗ್ರೂಪ್ ನಂಬರ್ 2. ಅದೂ 7 ಡೇಸ್ ರೀಡಿಂಗಿಗೆ 3 ಮೇಜರ್ ಆರ್ಕಾನ ಕಾರ್ಡ್ ಬರೋದು. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಬಟ್ ಪ್ರತಿ ಒಂದು ಕಾರ್ಡಲ್ಲೂ ನನಗೆ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇಟ್ ಈಸ್ ಅಬೌಟ್ ಬೀಯಿಂಗ್ ರಿಯಲಿ ಅವೇಕನ್ ಆ್ಯಂಡ್ ಅವೇರ್. ಲೈಕ್
ಅಟೆಂಟಿವ್, ಓಕೆ, ಮೈಂಡ್ಫುಲ್ ಆಗಿರೋದು, ಅಟೆಂಟಿವ್ ಆಗಿರೋದು, ಏನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಗಮನ ಇರೋದು, ಎಲ್ಲಿ ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆ ಗಮನ ಇರೋದು, ಯಾವ ಐಟಮ್ ಎಲ್ಲಿಟ್ರಿ ಅದ್ರ ಬಗ್ಗೆ ಗಮನ ಇಟ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಅಲ್ಲ, ಐ ಆಮ್ ಸೀಯಿಂಗ್ ದಿಸ್ ಸಿನಾರಿಯೋ, ಗ್ಯಾಸ್ ಆಫ್ ಮಾಡಿದ್ರ ಅಂತ ನೋಡೋದು. ಸೊ ಆ ಹರಿಬರಿನಲ್ಲಿ ಗ್ಯಾಸ್ ಆಫ್ ಮಾಡದೆ ಹೊರಟೋಗೋದು, ಅಥವಾ ಕೆಳಗಡೆ ರೆಗ್ಯುಲೇಟರ್ ಆಫ್ ಮಾಡ್ದಿರಾ ಟ್ರಾವೆಲ್ ಮಾಡಿಬಿಡೋದು. ಆಮೇಲೆ ದಾರಿನಲ್ಲಿ ಹೋಗ್ತಾ ಓ ಮೈ ಗಾಡ್ ನಾನು ಕೆಳಗಡೆ ಗ್ಯಾಸೇ ಆಫ್ ಮಾಡಲಿಲ್ಲ ಅಂತ ಹೇಳಿ. ಸೊ ಈ ಥರ ದೇರ್ ಇಸ್ ಸಮ್ ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ಆಗೋ ಚಾನ್ಸಸ್ ಇರೋದು. ಸೊ ಬಿ ವೆರಿ ವೆರಿ ಮೈಂಡ್ಫುಲ್. ನೀವು ಏನು ಮಾಡ್ತಾ ಇದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಕಂಪ್ಲೀಟ್ಲಿ ಗಮನ ಇಟ್ಟು ಮಾಡೋದು ಕ್ಯಾನ್ ಸ್ಟಾಪ್ ಅನ್ನೆಸೆಸರಿ ಸರ್ಪ್ರೈಸಸ್, ಗುಡ್ ಬ್ಯಾಡ್ ಆರ್ ಅಗ್ಲಿ. ಗುಡ್ ಸರ್ಪ್ರೈಸಸ್ ಆರ್ ಫೈನ್, ಬಟ್ ನಾವು ಅಷ್ಟು ಚಾನ್ಸ್ ತೊಗೊಳ್ದಿರ ಆದಷ್ಟು ಸೇಫ್ ಆಗಿರ್ಬೇಕಂತಂದರೆ ಇಟ್ ಈಸ್ ಆಲ್ವೇಸ್ ಅಡ್ವೈಸ್ಡ್, ಎಸ್ಪೆಷಲಿ ನಿಮಗೆ ನೆಕ್ಸ್ಟ್ 7 ಡೇಸ್ಗೆ ಬಿ ವೆರಿ ವೆರಿ ಅಟೆಂಟಿವ್. ಏನು ಮಾಡ್ತಾ ಇದ್ದೀರಾ ಅಂತೇಳಿ. ಗ್ರೂಪ್ ನಂಬರ್ 1ಗೂ ಹರ್ಮಿಟ್ ಕಾರ್ಡ್ ಬಂದಿತ್ತು. ಫಾರ್ ದೆಮ್ ಇಟ್ ವಾಸ್ ಇಂಟರ್ನಲ್ ಎನರ್ಜಿ. ನಿಮ್ಮದು ಇಟ್ ಈಸ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎನರ್ಜಿ. ನೀವು ಹೊರಗಡೆ ಆ್ಯಕ್ಟಿವಿಟೀಸೂ ಮಾಡ್ತಾ ಇದ್ದೀರಾ, ಅಟ್ ದ ಸೇಮ್ ಟೈಮ್ ನಿಮ್ಮ ಒಳಗಡೆ ನಿಮ್ಮ ಬಗ್ಗೆ ನೀವು ಗಮನ ಕೊಡೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟ್ 7 ಡೇಸ್ಗೆ. ಯಾಕೆಂದರೆ ದಿಸ್ ಈಸ್ ಲೀಡಿಂಗ್ ಟು ಸಮಥಿಂಗ್ ಗುಡ್. ಓಕೆ, ನೆಕ್ಸ್ಟ್ ವಾರ ಮೇ ಬಿ ಫುಲ್ ಮೂನ್ ಎನರ್ಜಿ ನಿಮ್ಮ ಎನರ್ಜಿನ ಶಿಫ್ಟ್ ಮಾಡ್ತಾ ಇರ್ಬೋದು, ನಿಮ್ಮ ಮೈಂಡ್ ಸೆಟ್ನ ಶಿಫ್ಟ್ ಮಾಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಅನ್ನೋನ್ ಟೆರಿಟರಿ ಇರೋದ್ರಿಂದ ಕರೆಕ್ಟ್ ಜಾಗಕ್ಕೆ ಕರೆಕ್ಟ್ ಕಡೆ ನಿಮ್ಮನ್ನು ತಲುಪಿಸೋದಕ್ಕೆ ಈ ಎನರ್ಜಿ ಕ್ಯಾನ್ ಬಿ ಸಪೋರ್ಟಿವ್ ನಿಮಗೆ. ಸೊ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ, ಪ್ರಾಪರಾಗಿ ಪ್ಲ್ಯಾನ್ ಮಾಡಿ, ಆರ್ಗನೈಸ್ ಮಾಡಿ, ಮೈಂಡ್ಫುಲ್ ಆಗಿರಿ. ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ಗಮನ ಕೊಟ್ಟು ಮಾಡಿ. ಯಾಕೆಂದರೆ ಸ್ವಲ್ಪ ಫಾಗ್ಡ್ ಇನ್ ಎನರ್ಜಿ ಇರೋದ್ರಿಂದ ದೇರ್ ಇಸ್ ಸಮ್ ಮಿಸ್ಟ್ರಿ. ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ, ಮತ್ತು ಎಷ್ಟೊಂದು ವಿಚಾರಗಳು ಏನಂತ ಗೊತ್ತಾಗ್ತಾ ಇಲ್ಲ. ದಿಸ್ ಈಸ್ ಹಾಫ್ ಬೇಕ್ಡ್ ರೀಡಿಂಗ್. ಇದು ಫುಲ್ಲಾಗೆಲ್ಲ ಹೇಳೋದಕ್ಕಾಗದೇ ಇರೋ ಥರ ಒಂದು ಮಿಸ್ಟೀರಿಯಸ್ ಫಾಗ್ಡ್ ಇನ್ ಎನರ್ಜಿ. ಸೊ ಪ್ರಾಪರ್ಲಿ ಪ್ಲ್ಯಾನ್ ಮಾಡಿಕೊಂಡು ಬಿ ರಿಯಲಿ ಅಟೆಂಟಿವ್ ಆ್ಯಂಡ್ ಮೈಂಡ್ಫುಲ್ ನಿಮ್ಮ ನೆಕ್ಸ್ಟ್ 7 ಡೇಸ್ ಆ್ಯಕ್ಟಿವಿಟೀಸ್ನಲ್ಲಿ. ಓಕೆ, ಆ್ಯಂಡ್ ಬಿ ಫ್ಲೆಕ್ಸಿಬಲ್ ಆಲ್ಸೋ. ಓಕೆ, ಸೊ ಅದು ನಿಮ್ಮ ನೆಕ್ಸ್ಟ್ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ಗ್ರೂಪ್ ನಂಬರ್ 2 ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮಗೆ ರೆಸನೇಟ್ ಆಗ್ತಿದ್ರೆ, ಆಲ್ರೆಡಿ ಎನರ್ಜಿನ ನೀವು ಫೀಲ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಟ್ಯಾರೋ ಮಾಸ್ಟ್ರಿ ಕೋರ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ಕ್ಯೂರಿಯಾಸಿಟಿ ಇದ್ದರೆ, ಹೆಂಗೆ ಈ ಕಾರ್ಡೆಲ್ಲ ನಮ್ಮ ಲೈಫ್ನ ಡಿಫೈನ್ ಮಾಡ್ತಾ ಇದೆ, ಏನಿದೆಲ್ಲ ಅಂತ ಹೇಳಿ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಟ್ಯಾರೋ ಮಾಸ್ಟ್ರಿ ಕೋರ್ಸ್ಗೆ ಎನ್ರೋಲ್ ಆಗಿ. ಕೆಳಗಡೆ ಲಿಂಕ್ ಇದೆ. ಇನ್ 2 ಡೇಸ್ ಅಷ್ಟೇ ರಿಜಿಸ್ಟ್ರೇಷನ್ ಓಪನ್ ಇರೋದು. ಆನ್ 25th ವಿ ಆರ್ ಸ್ಟಾರ್ಟಿಂಗ್ ದಿಸ್ ವಂಡರ್ಫುಲ್ 8 weeks ಕೋರ್ಸ್. ಓಕೆ, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ, ಅಲರ್ಟ್ ಆಗಿರಿ, ಅಟೆಂಟಿವ್ ಆಗಿರಿ ಈ ವಾರ. ಆ್ಯಂಡ್ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಯು ಆರ್ ಗೋಯಿಂಗ್ ಟು ಬಿ ಫಂಟಾಸ್ಟಿಕ್ ಆ್ಯಂಡ್ ಫೈನ್. ಆಲ್ ರೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.